ಎದುರಾಳಿಯಾಗಿದೆ ಮುಡಾರು ಅಚ್ಚೊಟ್ಟು. ಟಾರ್ಪಡೋಸ್ ಖಾನ ಅನ್ನುವಂಥದ್ದು ಬಹುದೊಡ್ಡ ಹೆಸರು. ಆದರೆ ಮುಡಾರು ಅಚ್ಚೊಟ್ಟು ಈ ಪಂದ್ಯಾಕೂಟದಲ್ಲಿ ತನ್ನ ನಿರ್ವಹಣೆಯನ್ನ ತೋರಿದ ಹಾದಿಯನ್ನು ನೋಡಿದ್ರೆ ಈ ತಂಡವನ್ನ ಇಲ್ಲಿ ಯಾವುದೇ ಸಂದರ್ಭದಲ್ಲೂ ಸಾಮಾನ್ಯವಾಗಿ ಅಲ್ಲಗಳೆಯುವಂತಿಲ್ಲ. ಯಾವುದೇ ಸಂದರ್ಭದಲ್ಲೂ ಇಲ್ಲೂ ಈ ಕೆಚ್ಚದೆಯ ಹೋರಾಟವನ್ನು ಸಂಘಟಿಸಬಲ್ಲ ಆಟಗಾರರಿದ್ದಾರೆ. ಅದರಲ್ಲೂ ಮುಡಾರು ಅಚ್ಚೊಟ್ಟು ಅನ್ನುವಂತಹ ನಾಮಧೇಯವೇ ಆಗಿದೆ. ಪ್ರತಿಸ್ಪರ್ಧೆಯನ್ನ ಜಲದುರ್ಗ ತೆಳ್ಳರು ತಂಡದ ಕಪ್ತಾನರಿ ಮುಖ್ಯ ವೇದಿಕೆಗೆ ಬಂದು ಆಯೋಜಕರಿಂದ ಗೌರವದ ಸ್ಮರಣಿಕೆ ಈ ಮುಡಾರು ಅಚ್ಚೊಟ್ಟು ಮತ್ತು ವಿನಂತಿಯನ್ನು ಟಾರ್ಪಡೋಸ್ ಖಾನ ಇಲ್ಲಿ ಮುಖಾಮುಖಿಯಾಗಿ ದ್ವಿತೀಯ ಕ್ವಾರ್ಟರ್ ಫೈನಲ್ ನಲ್ಲಿ ತನ್ನ ತಂಡವನ್ನ ಈ ಪಂದ್ಯದ ಪ್ರಾಮುಖ್ಯತೆಯ ಪಂದ್ಯದಲ್ಲಿ ತನ್ನ ಆಟಗಾರ ಆಟವನ್ನು ಪ್ರದರ್ಶಿಸಲು ಇಲ್ಲಿ ಸಜ್ಜಾಗಿ ನಿಂತಿದೆ. ಭಾರತ್ ಜೋಡೋ ಟ್ರೋಫಿ 2026ರ ದ್ವಿತೀಯ ಕ್ವಾರ್ಟರ್ ಫೈನಲ್ ಬಹುಮುಖ್ಯ ಪಂದ್ಯ. ಗೆದ್ದ ತಂಡಕ್ಕೆ ಉಪಾಂತ್ಯದ ಪ್ರವೇಶ. ಟಾರ್ಪಡೋಸ್ ಖಾನ ತೀರ್ಪುಗಾರರೇ, ಕ್ರೀಡಾಂಗಣದ ಒಳ ಪ್ರವೇಶವನ್ನು ಮಾಡಿ ಸಹಕರಿಸಿ ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸುನಿಲ್ ರವರೇ, ಅಶ್ರಫ್ ಹಾಗೆಯೇ ದಿನೇಶ್ ಕಾರ್ಕಳ ಈ ಒಂದು ಪಂದ್ಯದ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಲಿಕ್ಕಿದ್ದಾರೆ. ಅದೇ ರೀತಿ ಜಲದುರ್ಗ ತೆಳ್ಳಾರು ತಂಡದ ಕಪ್ತಾನ ಆಯೋಜಕರಿಂದ ಗೌರವದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಓವರ್ ಟು ಕಮೆಂಟ್ರಿ ಬಾಕ್ಸ್. ಈ ಪ್ರಮುಖ ಪಂದ್ಯದ ತೀರ್ಪುಗಾರರಾಗಿ ದಿನೇಶ್ ಶೆಟ್ಟಿ ಕಾರ್ಕಳ ಹಾಗೂ ದುರ್ಗಾ ಪ್ರಸಾದ್ ಮೂಡುಬಿದಿರೆ ಅವರು ಕಾರ್ಯವನ್ನು ನಿರ್ವಹಿಸಲಿಕ್ಕಿದ್ದಾರೆ. ನಮ್ಮೊಂದಿಗೆ ಅಂಕಿಅಂಶ ಬರಹಗಾರರಾಗಿ ಕೀರ್ತನ್ ಸಹಕರಿಸ್ತಾ ಇದ್ದಾರೆ. ನಮ್ಮೊಂದಿಗೆ ವೀಕ್ಷಕ ವಿವರಣೆಯಲ್ಲಿ ಇನ್ನೇನು ಕೊಂಚ ವಿರಾಮದ ನಂತರ ಸಂದೇಶ್ ಬಂಟ್ವಾಳ ಅವರು ಕೂಡಿಕೊಳ್ಳಲಿಕ್ಕಿದ್ದಾರೆ. ಸೈಯದ್ ಗುರುಕಂಬಳಾರ್ ಅವರೊಂದಿಗೆ ಭಗವಾನ್ ಕಾರ್ಕಳ. ಇಲ್ಲಿ ಪಂದ್ಯದಲ್ಲಿ ಮುಂದುವರಿಯಬೇಕಾದರೆ ಅದೃಷ್ಟದ ನಾಣ್ಯ ಚಿಮ್ಮಿಕೆಯನ್ನ ಟಾರ್ಪಡೋಸ್ ಖಾನದ ಬಾಸಿತ್ ಗೆದ್ದುಕೊಂಡು ಮೊದಲು ಕ್ಷೇತ್ರ ಪಾಲನೆಯನ್ನ ನಡೆಸುವ ನಿರ್ಧಾರವನ್ನು ಕೈಗೊಂಡು ಈ ಪ್ರತಿಷ್ಠಿತ ಟೂರ್ನಿಯಲ್ಲಿ ತಾನು ಮಂಗಳೂರಿನ ಅಗ್ರಮಾನ್ಯ ತಂಡ ಎಂಬುದನ್ನು ಸಾಬೀತುಪಡಿಸಲು ಇಲ್ಲಿ ಸಜ್ಜಾಗಿ ನಿಂತಿದೆ. ಅದರಲ್ಲೂ ಈ ಮುಡಾರು ಅಚ್ಚೊಟ್ಟು ಅನ್ನುವಂಥ ಎದುರಾಳಿ ಬಹಳಷ್ಟು ಅದ್ಭುತವಾಗಿ ಈ ಪಂದ್ಯಾಕೂಟದಲ್ಲಿ ನಿರ್ವಹಣೆಯನ್ನು ತೋರುತ್ತಾ ತನ್ನ ಆರಂಭಿಕ ಆಟಗಾರರನ್ನು ಕಳಿಸಿಕೊಟ್ಟಿದೆ. ಆಡುವ ತುದಿಯಲ್ಲಿದ್ದಾರೆ. ಮೂಡುಬಿದಿರೆ ಪರಿಸರದಿಂದ ಈ ಭಾಗದಲ್ಲಿ ಮುಡಾರು ಅಚ್ಚೊಟ್ಟು ತಂಡವನ್ನು ಪ್ರತಿನಿಧಿಸಿಕೊಂಡು ಸಂದೀಪ್ ಓರ್ವ ಅನುಭವಿ, ಮನು ಅವರನ್ನ ಕೂಡಿಕೊಂಡು ಈ ಜೋಡಿ ಆರಂಭಿಕರಾಗಿ ಎಸೆತಗಾರಿಕೆಗೆ ಚೇತನ್ ಓರ್ವ ವೇಗದ ಉರಿ ಚೆಂಡಿನ ದಾಳಿಗಾರ. ಪ್ರಥಮ ಚೆಂಡಿಗಾಗಿ ತೀರ್ಪುಗಾರರನ್ನು ಬಿಡಬೇಕಾಗಿದೆ. ಪ್ರಥಮ ಚೆಂಡಿದು ಸೊಗಸಾದ ಎಸೆತವಿದು ನೋಡಿ. ಸಂದೀಪ್ ಲೆಗ್ ಸೈಡ್ ಭಾಗಕ್ಕೆ ದಂಡಿಸುವಾಗ ಇಲ್ಲಿ 2 ಓಟಕ್ಕಾಗಿ ಓಡ್ತಾ ಇದ್ದಾರೆ. 2 ಓಟವನ್ನ ಪೂರ್ತಿಗೊಳಿಸ್ತಾ ಇದೆ ಮುಡಾರು ಅಚ್ಚೊಟ್ಟು ತಂಡದ ದಂಡನೆ. ಮುಡಾರು ಅಚ್ಚೊಟ್ಟು ಇಲ್ಲಿ ಟಾರ್ಪಡೋಸ್ ಖಾನಕ್ಕೆ ತನ್ನ ಪ್ರತಿಭೆಯ ಮೂಲಕ ಸಡ್ಡು ಹೊಡೆಯುವ ಎಲ್ಲ ಲಕ್ಷಣವನ್ನ ತೋರಿಸುತ್ತಾ ಆ ಪ್ರಥಮವಾಗಿ ಸಾಗಿ ಬಂದಂತಹ ವೇಗದ ಚೆಂಡಿಗೆ ಸಂದೀಪ್ 2 ಓಟವನ್ನು ಗಳಿಸಿ ಇಲ್ಲಿ ಮತ್ತೆ ಆಡುವ ತುದಿಯಲ್ಲಿದ್ದಾರೆ. ಚೇತನ್ ಚೆಂಡನ್ನು ನೆಲಕ್ಕೆ ಬಡಿಯುತ್ತ ದ್ವಿತೀಯ ಬಾರಿಗೆ ಪ್ರಥಮ ಓವರಿನಲ್ಲಿ. ಟಾರ್ಪಡೋಸ್ ಖಾನ ಇದು ವೇಗ. ಚೇತನ್ ಅತ್ಯುತ್ತಮ ತಂಡವೊಂದು ಯಾವ ರೀತಿಯಾಗಿ ತನ್ನ ಆಟಗಾರಿಕೆಯನ್ನು ಪ್ರದರ್ಶನ ಮಾಡುವುದಕ್ಕೆ ಇದುವೇ ಒಂದು ಸ್ಪಷ್ಟ ನಿದರ್ಶನ. ಪ್ರಥಮ ಚೆಂಡಿಗೆ ಜೋಡಿ ಓಟವನ್ನು ಕಸಿಯುತ್ತಾ ಅಂಕಣದಲ್ಲಿ ನೆಲೆಯೂರಿ ಒಂದು ಇನ್ನಿಂಗ್ಸ್ ಅನ್ನ ಕಟ್ಟಬೇಕು ಎನ್ನುವ ತವಕದಲ್ಲಿದ್ದ ಸಂದೀಪನನ್ನ ಈ ಉರಿ ಚೆಂಡು ಇಲ್ಲಿ ದಿಗ್ಭ್ರಮೆಗೊಳಿಸಿದೆ. ಆ ಉರಿ ಚೆಂಡಿಗೆ ಸಂದೀಪ್ ರವರ ವಿಕೆಟ್ ಬೀಳುತ್ತಿದ್ದಂತೆ 3ನೇ ಕ್ರಮಾಂಕದಲ್ಲಿ ಆಗಮನವಾಗಿದೆ ನಿತಿನ್ ಪಟ್ಟೆ ಮುಟಾರು ಅಚ್ಚೊಟ್ಟು ತಂಡವನ್ನ ಪ್ರತಿನಿಧಿಸಿ 3ನೇ ಕ್ರಮಾಂಕದಲ್ಲಿ ಆಡುವ ತುದಿಗೆ ಬರ್ತಾ ಇದ್ದಾರೆ. ಮುಡಾರು ಅಚ್ಚೊಟ್ಟು ಈ ಪ್ರತಿಷ್ಠಿತ ಟೂರ್ನಿಯಲ್ಲಿ ಮತ್ತು ಕಾರ್ಕಳದ ಈ ಭಾಗದಲ್ಲಿ
ಮತ್ತೆ ತನ್ನ ಹೆಸರನ್ನ ಅಂಡರ್ ಆರ್ಮ್ ಕ್ರಿಕೆಟ್ ಕ್ಷೇತ್ರದಲ್ಲೂ ಸಾಧಿಸಲು ಹೊರಟಿರುವ ಸಂಸ್ಥೆ ಇಲ್ಲಿ ಮುಂದುವರಿತಾ ಇದೆ. ಮತ್ತೆ ಚೇತನ್ ಮುಂದುವರಿದಾಗ ಮೂರನೇ ಚೆಂಡು, ಮತ್ತೆ ವೇಗ ವೇಗ ಗೂಟ ರಕ್ಷಣೆಯಲ್ಲಿ ಮನ್ಸೂರ್ ರಾಂತಡ್ಕ. ಚೆಂಡು ಯಾವ ರೀತಿ ಆ ನೆಲಮಟ್ಟದಲ್ಲಿ ಸಾಗಿ ಬಂದಿತ್ತೋ ಅದನ್ನ ಅಲ್ಲಿ ಸಂಗ್ರಹಿಸುವ ರೀತಿ ನೋಡಿ ಮನ್ಸೂರ್ ರಾಂತಡ್ಕ. ಇಲ್ಲಿ ಮತ್ತೆ ನೆಲಕ್ಕೆ ಬಡಿಯುತ್ತ ಚೇತನ್, ವಿಕೆಟ್ಗಳನ್ನು ಹಿಂದಿಕ್ಕುವ ಮಾದರಿ. ಮತ್ತೆ ತಿರುಗಿದ್ರು ನಿತಿನ್ ಪಾಟ್ನೆ, ರಿವರ್ಸ್ ಶೀಪ್ನ ಪ್ರಯತ್ನವನ್ನು ಮಾಡಿದ್ರು, ದಂಡಿಗೆ ತಗುಲಿದ ಚೆಂಡಿಗೆ 2 ಓಟಕ್ಕಾಗಿ ಓಡ್ತಾ ಇದ್ದಾರೆ. ಮತ್ತೆ ರಂಜು ಇಲ್ಲಿ ಚೆಂಡನ್ನ ಕೈಚಲ್ಲಿ ವಿಳಂಬ ಮಾಡಿದಾಗ ನಿತಿನ್ ಪಟ್ಟೆ ಅದನ್ನ ಗಮನಿಸಿ ಮನು ಅವರೊಂದಿಗೆ ಜೋಡಿ ಓಟವನ್ನು ಕಸಿತಾ ಇದ್ದಾರೆ. ಈ 2 ಓಟದೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 4 ಚೆಂಡು ಮುಗಿದಾಗ ರೋಚಕವಾಗಿದೆ ಪಂದ್ಯ. ಚೇತನ್ 5ನೇ ಬಾರಿಗೆ. ಮತ್ತೆ ಎಲೆ ಆಯ ತಪ್ಪಿದ ಎಸೆತಗಾರಿಕೆಗೆ ಲೆಗ್ ಸೈಡ್ ವಿಭಾಗದಲ್ಲಿ ಚೆಂಡು ಸೀಮಾರೇಖೆಯನ್ನು ಕ್ರಮಿಸಿ ಹೋಗುತ್ತಾ 4 ಓಟವನ್ನು ಗಳಿಸಿಕೊಡ್ತಾ ಇದೆ. ಪಂದ್ಯ ರೋಚಕವಾಗಿದೆ. ಈ ಪಂದ್ಯ ಖಂಡಿತವಾಗಿಯೂ ಏಕಪಕ್ಷೀಯವಾಗಿ ಸಾಗದು ಎನ್ನುವುದಕ್ಕೆ ಇಲ್ಲಿ ನಿತಿನ್ ಪಟ್ಟೆ ಜವಾಬ್ದಾರಿ, ಸಮಯ, ಸಂದರ್ಭ ಮತ್ತು ಎದುರಾಳಿ ಬಲಿಷ್ಠವಾಗಿದೆ ಎಂಬುದನ್ನು ಅರಿತು ದಂಡನ್ನು ಬೀಸ್ತಾ ಇದ್ದಾರೆ. 4 ಓಟಗಳು. ಈ 4 ಓಟದೊಂದಿಗೆ ಬಂದಿದೆ 8. ಯಾರಿಗೆ ಉಂಟು ಈ ಪಂದ್ಯದ ವಿಜಯದ ನಂಟು? ಮತ್ತೆ ತಿರುಗಿದ ಹೊಡೆತಕ್ಕೆ 1 ಓಟ. 6 ಚೆಂಡು ಮುಗಿದಿದೆ. ಇದು 42 ಚೆಂಡಿನ ತಲಾ ಇನ್ನಿಂಗ್ಸ್ನಲ್ಲಿ ಪವರ್ ಪ್ಲೇ ಮಾದರಿಯ 6 ಚೆಂಡು ಮುಗಿದಿದೆ. ಭಾರತ್ ಜೋಡೋ ಟ್ರೋಫಿ 2026 ವೀಕ್ಷಕರು ನಿಧಾನವಾಗಿ ಈ ಮೈದಾನದಲ್ಲಿ ಹೆಚ್ಚಳಗೊಳ್ಳುತ್ತಿರುವ ಸಮಯ. ಬಹುಮುಖ್ಯ ಪಂದ್ಯಗಳು, ಪ್ರತಿಷ್ಠಿತ ಟೂರ್ನಿ, ಬಲಿಷ್ಠ ತಂಡಗಳು, ಅದರಲ್ಲೂ ಇದು ದ್ವಿತೀಯ ಕ್ವಾರ್ಟರ್ ಫೈನಲ್. ಇಲ್ಲಿ ಗೆದ್ದ ತಂಡ ಸೆಮಿಫೈನಲ್ ಹಂತಕ್ಕೆ ತೇರ್ಗಡೆಯನ್ನು ಹೊಂದಿದ್ರೆ, ಈ 6 ಚೆಂಡು ಮುಗಿದಾಗ ಪವರ್ ಪ್ಲೇ ಮಾದರಿಯಲ್ಲಿ 9 ಓಟವನ್ನು ಗಳಿಸಿಕೊಳ್ಳುತ್ತಾ ಮುಡಾರು ಅಚ್ಚೊಟ್ಟು ನಾಮಧೇಯವನ್ನು ಗಮನಿಸುವಾಗ ಇಲ್ಲಿ ಕ್ರಿಕೆಟ್ ನಡೀತಾ ಇದೆ. ಕಂಬಳ ಕ್ಷೇತ್ರದಲ್ಲಿ ಈ ಮುಡಾರು ಅಚ್ಚೊಟ್ಟು ಅನ್ನುವಂತಹ ನಾಮಧೇಯದೊಂದಿಗೆ ಅಲ್ಲಿ ಸಾಧನೆಯ ಹಾದಿಯಲ್ಲಿ ರೋಹನ್ ಫೆರ್ನಾಂಡಿಸ್ ಅವರ ಮಾಲಕತ್ವದ ಈ ತಂಡ ಅಲ್ಲಿ ಸಾಧಿಸಿದ ಹೆಸರನ್ನ ಇಲ್ಲಿ ಈ ಕ್ಷೇತ್ರದಲ್ಲಿ ಮೂಡಿಸುವ ಪ್ರಯತ್ನದಲ್ಲಿ, ಅದರಲ್ಲೂ ಈ 2 ತಂಡಗಳ ನಡುವೆ ಜಿದ್ದಾಜಿದ್ದಿನ ಹೋರಾಟವನ್ನ ಇಲ್ಲಿ ವೀಕ್ಷಕರು ಗಮನಿಸಬೇಕಾದರೆ ಈ ಪಂದ್ಯದಲ್ಲಿ ರೋಚಕತೆ ಇದೆ. ಇದು ದ್ವಿತೀಯ ಓವರ್ನ ಪ್ರಥಮ ಚೆಂಡಿಗಾಗಿ ರಂಜಿತ್ ಅವರ ಆಗಮನವಾಗಿದೆ. ರಂಜಿತ್ ಓರ್ವ ಅತ್ಯದ್ಭುತ ಆಟಗಾರ. ಟರ್ಫ್ರೋಸ್ಕಾನದ ದ್ವಿತೀಯ ಓವರ್ನ ಪ್ರಥಮ ಚೆಂಡಿಗಾಗಿ. ನಿತಿನ್ ಪಟ್ಟೆ ತಿರುಗಿದ್ರು. ಇಲ್ಲಿ ಗೂಟ ರಕ್ಷಣೆಯಲ್ಲಿ ವಿಫಲತೆ. ಚೆಂಡನ್ನು ಪಡೆಯುವಲ್ಲಿ ಶಾಕೀರ್ ಜಾಕಿ ಅಂಡರ್ ಆರ್ಮ್ ಕ್ರೀಡಾ ಜಗತ್ತಿನ ರೋಬೋಟಿಕ್ ಕಿಲಾಡಿ ಆ ಚೆಂಡನ್ನು ಸಂಗ್ರಹಿಸುವ ಪ್ರಯತ್ನದಲ್ಲಿ ಹೋಗುಗೊಡಲು ಬಿಟ್ಟರು. ಇದು 4 ಓಟ. ಇತರೆ ರೂಪದಲ್ಲಿ ಈ 4 ಓಟ ಬಂದಿದ್ರೆ 13 ಬಂದಾಗಿದೆ. ಟಾರ್ಪಡೋಸ್ಕಾನ 7 ಚೆಂಡು ಮುಗಿಸಿದೆ, 13 ಓಟ ಬಂದಿದೆ. ನಿತಿನ್ ಪಟ್ಟೆ ತಿರುಗಿದ್ರು, ಆದ್ರೂ ದಂಡಿನ ಸಂಪರ್ಕ ಕಾಣದ ಚೆಂಡು 4 ಓಟಕ್ಕೆ ಧಾವಿಸಿತ್ತು. ಮುಡಾರ್ ಅಚ್ಚೊಟ್ಟು ಡಗೌಟ್ನಲ್ಲಿ ನಿರಾಳದ ಮನೋಭಾವ. ಮತ್ತೆ ಅಂಕಿಅಂಶ ಪಟ್ಟಿಯಲ್ಲಿರುವ ಓಟಗಳು 13,
ಈ ಪಂದ್ಯವನ್ನ ಗೆಲ್ಲುವವರು ಯಾರು? ರಂಜಿತ್, ಇದು ಪ್ರತಿಷ್ಠಿತ ಟೂರ್ನಿ ಎಂಬುದನ್ನು ಅರಿತು ಎಲ್ಲ ಸಜಾವಣೆಯಲ್ಲಿದೆ ಟಾರ್ಪಡೋಸ್ ಖಾನ ಬಹುದೂರದಿಂದ ಈ ಭಾಗಕ್ಕೆ ಬಂದು ಈ ಭಾಗದಲ್ಲಿ ತನ್ನ ಅತ್ಯುತ್ತಮ ಆಟಗಾರರ ಆಟವನ್ನು ಪ್ರದರ್ಶನ ಮಾಡುತ್ತಾ ಇಲ್ಲಿ ಮುಂದುವರಿತಾ ಇದ್ದಾರೆ. ರಂಜಿತ್, ಓಹೋ, ಬಲವಾದ ಮನವಿ ಲೆಗ್ ಬಿಫೋರ್ಗೆ ಬಲವಾದ ಮನವಿ ಇದ್ರು. ಆದ್ರೂ ಇಲ್ಲಿ ಎಲ್ ಬಿ ತೀರ್ಪಿಗೆ ನಕಾರವನ್ನು ನೀಡುತ್ತಾ ಒಂದು ಇತರೆ ರೂಪದಲ್ಲಿ ಲೆಗ್ ಬೈ ಮುಖೇನ ಕಾಲಿಗೆ ಬಡಿದ ಚೆಂಡಿಗೆ 1 ಓಟ ಬಂತು. ಅಂಕಿಅಂಶ ಪಟ್ಟಿಯಲ್ಲಿ 14. ಈ 42 ಚೆಂಡುಗಳಲ್ಲಿ 65 ಓಟಗಳು ಬಂದಿದ್ದೇ ಆದಲ್ಲಿ ಒಂದು ಅತ್ಯುತ್ತಮ ಮೊತ್ತವಾಗಲಿದೆ ಈ ಮೈದಾನದಲ್ಲಿ. ಅದರಲ್ಲೂ ಇನ್ನೇನು ಗಾಳಿಯ ರಭಸ ಹೆಚ್ಚುವಂತಹ ಸಂದರ್ಭದಲ್ಲೂ ಇಲ್ಲಿ ಮತ್ತೆ 1 ಓಟಕ್ಕೆ ರಂಜಿತ್ ಎಸೆಗಾರಿಕೆಯನ್ನು ನಡೆಸುತ್ತಾ 25 ಕ್ರಮ ಸಂಖ್ಯೆಯ ಸಮವಸ್ತ್ರಧಾರಿ ರಂಜಿತ್ ಎಸೆಗಾರಿಕೆಯಲ್ಲಿ 3 ಚೆಂಡು ಮುಗಿದಾಗ ಇದು 4ನೇ ಚೆಂಡು ಆಡುವ ತುದಿಯಲ್ಲಿ ನಿತಿನ್ ಪಟ್ಟೆ. ಮತ್ತೆ ತಿರುಗಿದ ಗಾಳಿ ಅಲೆದ ಚೆಂಡಿನ ಹಿಂದೆ ಓಡ್ತಾ ಇದ್ದಾರೆ ಶಾಕೀರ್ ಚೆಂಡನ್ನು ಅಂದಾಜಿಸಿ ಎಲ್ಲ ಚಲನವಲಗಳನ್ನ ಅಂದಾಜಿಸಿ ಕ್ಷೇತ್ರ ಪಾಲನೆಯನ್ನು ಮಾಡುತ್ತಾ ಇಲ್ಲಿ ನಿತಿನ್ ಪಟ್ಟೆ. ಇದು ದೊಡ್ಡ ಆಘಾತವಾಗಬಹುದು. ಕಾರಣ ನಿತಿನ್ ಪಟ್ಟೆ ಯಾವುದೇ ಸಂದರ್ಭದಲ್ಲೂ ತನ್ನ ತಿರುಗಿದ ಹೊಡೆತಗಳಲ್ಲಿ ಸಾಮರ್ಥ್ಯವನ್ನು ಹೊಂದಿರುವ ಆಟಗಾರನನ್ನ ಇಲ್ಲಿ ಬಲವೇಕೆ ಗೆಡಿದ ರಂಜಿತ್ ಇಲ್ಲಿ ವಿಕೆಟ್ ಅನ್ನು ಪಡೆಯುತ್ತಾ ಟಾರ್ಪಡೋಸ್ ಖಾನ ತಿರುಗಿ ಬೀಳುವ ಲಕ್ಷಣವನ್ನು ತೋರಿಸುತ್ತಾ ಇಲ್ಲಿ ಮುಂದುವರಿತಾ ಇದೆ. ಇದು ಹೊನಲು ಬೆಳಕಿನ ಪಂದ್ಯವಾಗಿದ್ದು ಇಂದು ದಿನದ ಪಂದ್ಯಗಳು ಸಾಗಿ ಬರ್ತಾ ಇವೆ. 3 ಸಾಗರ 100 ಮಂದಿರ, ದೈವ ಸಾಸಿರವಿದ್ದರೆ, ಗಂಗೆ ಇದ್ದರೆ, ತುಂಗೆ ಇದ್ದರೆ, ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ, ಶಾಸ್ತ್ರವಿದ್ದರೆ, ಘನ ಪರಂಪರೆ ಇದ್ದರೆ ಏನು ಸಾರ್ಥಕ ಮನೆಯ ಮಕ್ಕಳೇ ನಿದ್ರಿಸುತ್ತಿದ್ದಾರೆ. ಹಾಗಾಗಿ ನಿದ್ರಿಸುವ ಹೊತ್ತನ್ನ, ರಾತ್ರಿಯ ಹೊತ್ತನ್ನ ಹಗಲಾಗಿಸಿ ಆರಂಭಗೊಂಡ ಪಂದ್ಯ ಇಲ್ಲಿ ಕೊನೆಯ ದಿನಕ್ಕೆ ಕಾಲಿಟ್ಟಿದೆ. ಮುಂದುವರಿದು ಮತ್ತೆ ಅಗಲ ಚೆಂಡು ಎನ್ನುವ ರೂಪದಲ್ಲಿ ಈ 1 ಓಟ ಇತರೆ ರೂಪದಲ್ಲಿ ಬಂದಾಗ ಅಂಕಿಅಂಶ ಪಟ್ಟಿಯಲ್ಲಿ 16 ರಂಜಿತ್ ಎಸೆಗಾರಿಕೆಯಲ್ಲಿ 5ನೇ ಬಾರಿಗೆ ಚೆಂಡನ್ನೆಸೆಯಬೇಕಾಗಿದೆ ತೀರ್ಪುಗಾರರನ್ನು ಬಿಡುತ್ತಾ. ದಂಡಿಸಿದ್ರು ಗಾಳಿ ಅಲೆದ ಚೆಂಡು. ಶಾಕೀರ್ ಜಾಕಿ ಪ್ರಯತ್ನವನ್ನ ಮಾಡುವಲ್ಲಿದ್ರು. ಅದರಲ್ಲೂ ಚೇತನ್ಗೆ ಚೆಂಡನ್ನ ಪಡೆಯುವರೋ ಎಂಬ ನಿರೀಕ್ಷೆಯಲ್ಲಿ ಇದ್ದ ಶಾಕೀರ್ ಜಾಕಿ ತಡವಾಗಿ ಚಲನೆಯನ್ನ ಹೊಂದಿದ್ರು. ಇಲ್ಲದಿದ್ದಲ್ಲಿ ಶಾಕೀರ್ ಜಾಕಿ ಇಂಥ ಅವಕಾಶವನ್ನೇ ಬಿಡುವುದಿಲ್ಲ. 1 ಓಟ ಬಂತು. ಮತ್ತೆ 1 ಓಟದೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 17. ಯಾರಿಗೆ ಗೆಲು ಯಾರಿಗೆ ಸೋಲು ಮುಂದುವರಿದು. ಅತ್ಯುತ್ತಮ ಚೆಂಡು, ಯೋಜನೆ ತಿರುವನ್ನ ಹೊಂದುವಂತೆ ಮತ್ತೆ 1 ಓಟ. 12 ಚೆಂಡು ಮುಗಿದಿದೆ, 18 ಬಂದಿದೆ. 12 ಚೆಂಡು ಮುಗಿದಾಗ 18 ಬಂದಿದೆ. ಗಮನಿಸಬೇಕಾದ್ರೆ ಪ್ರಥಮ ಓವರಿನಲ್ಲೂ 9 ಓಟವನ್ನು ಗಳಿಸಿಕೊಂಡಿತ್ತು. ಅದು ಕೂಡ ಪವರ್ ಪ್ಲೇ ಮಾದರಿಯ ಎಸೆಗಾರಿಕೆ. ಇಲ್ಲಿ ರಂಜಿತ್ ಎಸೆದು 6 ಚೆಂಡು, ಅದರಲ್ಲೂ 9 ಓಟವನ್ನು ಗಳಿಸಿ 18. ಈ ಅಂಶವನ್ನ ಗಮನಿಸಬೇಕಾದ್ರೆ ಸರಾಸರಿಯನ್ನ ಕಾಯ್ದುಕೊಳ್ಳುವಂತ ಎಲ್ಲ ಲಕ್ಷಣಗಳನ್ನ ಮುಡಾರು ಅಚ್ಚೊಟ್ಟು ಇಲ್ಲಿ ತೋರ್ಪಡಿಸಿಕೊಳ್ತಾ ಇದೆ. ಮುಡಾರು ಅಚ್ಚೊಟ್ಟು ಟಾರ್ಪಡೋಸ್ ಖಾನಕ್ಕೆ ಮುಖಾಮುಖಿಯಾಗಿ ಪ್ರತಿರೋಧವನ್ನು ಒಡ್ಡುತ್ತಾ ಈ ಪ್ರತಿಷ್ಠಿತ ಟೂರ್ನಿಯಲ್ಲಿ ತಾನೂ ಕೂಡ ಫೈನಲ್ಗೆ ಎಂಟ್ರಿ ಹೊಂದುವಂತಹ ಫೇವರೇಟ್ ತಂಡಗಳಲ್ಲಿ ಒಂದು ಅನ್ನುವಂಥದ್ದನ್ನ ಸಾಬೀತುಪಡಿಸ್ತಾ ಇದೆ. ಕಾರಣ ಎದುರಾಳಿ ಎಷ್ಟೇ ಬಲಿಷ್ಠವಾಗಿದ್ದರೂ ಕೂಡ ಇಲ್ಲಿ ಮುಡಾರು ಅಚ್ಚೊಟ್ಟು ಕೆಚ್ಚದೆಯ ಹೋರಾಟವನ್ನು ಸಂಘಟಿಸ್ತಾ ಇದೆ. 18 ಗಳಿಸಿದೆ. ಈಗ ಆಗಮನವಾಗಿದೆ ಎಸೆಗಾರಿಕೆಗಾಗಿ ಶ್ರೇಯಸ್ ಇತ್ತೀಚಿನ ದಿನಗಳಲ್ಲಿ ಮಂಗಳೂರು ಪರಿಸರದಲ್ಲಿ ಸದ್ದು ಮಾಡುತ್ತಿರುವ ಹುಡುಗ. ತನ್ನ
ಎಳೆಯ ವಯಸ್ಸಿನಿಂದಲೂ ಅದ್ಭುತ ಶೈಲಿಯ ಎಸೆತಗಾರಿಕೆ, ಅದರಲ್ಲೂ ಅಂಡರ್ಆರ್ಮ್ ಕ್ರೀಡಾ ಜಗತ್ತಿನ ಅಶ್ವಿನ್ ತಮನ್ ಅವರನ್ನು ಹೋಲುವಂಥ ಎಸೆತಗಾರಿಕೆಯಲ್ಲಿ ಇಲ್ಲಿ ಪ್ರಸಿದ್ಧಿಯನ್ನು ಪಡೆದು ತೃತೀಯ ಚೆಂಡಿನ ಪ್ರಥಮ ಚೆಂಡಿನಲ್ಲೇ ನೋಡಿ ಟಾರ್ಪಡೋಸ್ ಖಾನ ಈ ಎಳೆಯ ತರುಣನನ್ನ ತನ್ನ ಅದ್ಭುತ ತಂಡದಲ್ಲಿ ಯಾಕೆ ಶಾಮೀಲುಗೊಳಿಸಿದೆ ಎನ್ನುವುದನ್ನು ತೃತೀಯ ಓವರಿನ ಪ್ರಥಮ ಚೆಂಡಿನಲ್ಲೇ ಇಲ್ಲಿ ಸಾಬೀತುಪಡಿಸ್ತಾ ಇದ್ದಾರೆ ಶ್ರೇಯಸ್ ಪ್ರಥಮ ಚೆಂಡಿಗೆ ವಿಕೆಟ್ ಪಡೆದಾಗ ಶ್ರೇಯಸ್ಸು ಅದು ಟಾರ್ಪಡೋಸ್ ಖಾನಕ್ಕೂ ಸಲ್ಲುತ್ತದೆ. ಇಂತಹ ಆಟಗಾರನಿಗೆ ದೊಡ್ಡ ಮಟ್ಟದ ಅವಕಾಶವನ್ನ ಒದಗಿಸಿಕೊಡುತ್ತಾ ತನ್ನ ಆಟವನ್ನ ಪಕ್ವಗೊಳಿಸಲು ಇಲ್ಲಿ ಅವಕಾಶವನ್ನು ನೀಡಿದ ಟಾರ್ಪಡೋಸ್ ಖಾನಕ್ಕೆ ಒಂದು ಅಭಿಮಾನವನ್ನು ಸಲ್ಲಿಸಲೇಬೇಕು. ಮುಂದುವರಿದು ದ್ವಿತೀಯ ಚೆಂಡಿಗಾಗಿ ತೀರ್ಪುಗಾರರೇ, ಒಂದು ನಿಮಿಷ. ವೀಕ್ಷಕರವರು ಈ ಭಾಗಕ್ಕೆ ಹಿರಿಯರು ಸಾಗಿ ಬರ್ತಾ ಇದ್ದಾರೆ. ಈ ಪಂದ್ಯ ಮುಗಿದ ಬಳಿಕ ಮುಂದಿನ ಪಂದ್ಯ ತೃತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಸಾಗಿ ಬರಲಿಕ್ಕಿದೆ. ಕಾರ್ಕಳದ ಎರಡು ಬಲಿಷ್ಠ ತಂಡಗಳ ಮಧ್ಯೆ ನ್ಯೂ 11 ಹಾಗೂ ಈಶ್ವರ ಕಾರ್ಕಳ ತಂಡಗಳ ಮಧ್ಯೆ ತೃತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಸಾಗಿ ಬರಲಿಕ್ಕಿದೆ. ಒಂದು ಓಟವನ್ನ ಕಸಿತಾ ಇದ್ದಾರೆ. 19 ಬಂದಿದೆ. ಅಕ್ಷಯ್ ಅವರ ಆಗಮನವಾಗಿದೆ. ಅಕ್ಷಯವಾಗಬೇಕಾಗಿದೆ ತನ್ನ ತಂಡಕ್ಕಾಗಿ. ಈಗಾಗಲೇ ಓಟಗಳು ಇವೆ, ಅದನ್ನು ಮುಂದುವರಿಸುವುದು ಮುಡಾರ್ ಅಚ್ಚೊಟ್ಟಿಗೆ ಅನಿವಾರ್ಯವಾಗಿದೆ. ಕಾರಣ ತಂಡ ಬಲಿಷ್ಠವಾಗಿದೆ. ಇದು ತಿರುವು. ಶ್ರೇಯಸ್ ಅಷ್ಟು ಸುಲಭದಲ್ಲಿ ದಂಡುಗಾರರಿಗೆ ಅವಕಾಶವನ್ನ ನೀಡುತ್ತಿಲ್ಲ. ಇದು ಈ ಮೈದಾನದಲ್ಲಿ ಅವರದು ದ್ವಿತೀಯ ಪಂದ್ಯಕೂಟ. ಇಲ್ಲಿ ಪ್ರಥಮವಾಗಿ ಸೌಹಾರ್ದತೆಯ ಪಂದ್ಯದಲ್ಲಿ ಸೌಹಾರ್ದ ಟ್ರೋಫಿಯಲ್ಲಿ ತನ್ನ ಆಟದ ವೈಖರಿಯನ್ನ ತೋರ್ಪಡಿಸಿದ್ದ ಶ್ರೇಯಸ್ ಇಲ್ಲಿ ಟಾರ್ಪಡೋಸ್ ಖಾನ ತಂಡವನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಅತ್ಯುತ್ತಮವಾಗಿ ಚೆಂಡನ್ನು ಎಸೆಯುತ್ತಾ 4 ಚೆಂಡುಗಳನ್ನು ಸಂಪೂರ್ಣಗೊಳಿಸಿದ್ದಾರೆ. ಇಲ್ಲಿ 20 ಓಟ ಬಂದಿದೆ. 20. ಇದು ಭಾರತ್ ಜೋಡೋ ಟ್ರೋಫಿ 2026 ಮುಂದುವರಿದು ಹಾಗಲ ಚೆಂಡು. ಇದು 1+4 5 ಓಟಗಳು. ಇದು ಖಂಡಿತವಾಗಿಯೂ ಟಾರ್ಪಡೋಸ್ ಖಾನಕ್ಕೆ ವಿಜಯದ ಹಾದಿಯಲ್ಲಿ ಖಂಡಿತವಾಗಿಯೂ ಮುಳುವಾಗಬಹುದು. ಗಮನಿಸಿಕೊಳ್ಳಿ, ಈ ಅಂಕಣವೇ ಹಾಗೆ. ಇಲ್ಲಿ 1-2 ತಪ್ಪುಗಳು ತಮ್ಮ ವಿಜಯದ ಹಾದಿಯನ್ನು ದುರ್ಗಮಗೊಳಿಸಬಹುದು. ಇದು 5 ಓಟ. ಅಧಿಕೃತ ಎಸೆತದ ನಮೂದನೆ ಇಲ್ಲದೆ ಈ ಬೌಂಡರಿ ಬಂದಿದ್ರೆ ಅಂಕಿಅಂಶ ಪಟ್ಟಿಯಲ್ಲಿ ಈ 5ರೊಂದಿಗೆ 25. 2 ಚೆಂಡು ಇದೆ. 3ನೇ ಓವರ್ನಲ್ಲಿ 5ನೇ ಚೆಂಡಿಗಾಗಿ ಶ್ರೇಯಸ್ ಮತ್ತೆ ಅಲ್ಲಿ ಗಮನಿಸಿದಾಗ ಶ್ರೇಯಸ್ನನ್ನ ಗಮನಿಸಿದಾಗ ಅಕ್ಷಯ್ನನ್ನ ಗಮನಿಸಬೇಕಾಗ್ತದೆ. ಅಲ್ಲಿ ಇತರೆ ರೂಪದಲ್ಲಿ 4 ಓಟಗಳು ಬಂದಾಗ ಇನ್ನೇನು ತಟ್ಟಿ ಮುಟ್ಟಿ ರಕ್ಷಣಾತ್ಮಕವಾಗಿ ಆಡಿ ಒಂದನ್ನ ಕಸಿಯುತ್ತಾ ಆಡುವ ತುದಿಗೆ ಈಗ ಮತ್ತೆ 1 ಓಟ. ಓವರ್ ಮುಗಿದಿದೆ. 18 ಚೆಂಡಿನ ಆಟ ಪ್ರಥಮ ಇನ್ನಿಂಗ್ಸ್ನಲ್ಲಿ ಮುಗಿದಾಗ ಅಂಕಿಅಂಶ ಪಟ್ಟಿಯಲ್ಲಿ 27. 18 ಚೆಂಡು ಮುಗಿದಿದೆ, 27 ಬಂದಿದೆ. ಟಾರ್ಪಡೋಸ್ ಖಾನ ಮತ್ತು ಮುಡಾರು ಅಚ್ಚೊಟ್ಟು ಎರಡೂ ತಂಡಗಳ ಡಗೌಟ್ ಅನ್ನು ಗಮನಿಸಿದಾಗ ಎರಡೂ ತಂಡಗಳಲ್ಲಿ ಈ ಪಂದ್ಯದ ಮೇಲಿನ ವಿಜಯದ ಅನಿವಾರ್ಯತೆ ಅರಿತಂತಿದೆ. ಎರಡು ಡಗೌಟ್ನಲ್ಲಿ ಆಸಕ್ತಿ ಇದೆ. ಈ ಪ್ರತಿಷ್ಠಿತ ಟೂರ್ನಿಯಲ್ಲಿ 27-18 ಚೆಂಡು ಮುಗಿದಾಗ ಮತ್ತೆ ಗಮನಿಸಬೇಕಾದ್ರೆ ಮತ್ತೆ ಮೂರನೇ ಓವರ್ನಲ್ಲಿ 9 ಓಟ ಬಂದಿದೆ. ಪ್ರಥಮ ಓವರ್ನಲ್ಲಿ 9, ದ್ವಿತೀಯ ಓವರ್ನಲ್ಲಿ 9, ತೃತೀಯ ಓವರ್ನಲ್ಲಿ 9. ಯಾರಿಗೆ ಈ ಪಂದ್ಯದಲ್ಲಿ ಆಪತ್ತು?
18 ಚೆಂಡು ಮುಗಿದಾಗ 27. ರಂಜಿತ್ ಮತ್ತೆ ಆಗಮನವಾಗಿದೆ. 4ನೇ ಓವರಿನಲ್ಲಿ ತನ್ನ ತಂಡಕ್ಕಾಗಿ ಟಾರ್ಪಡೋಸ್ಕಾನ ಪ್ರತಿಷ್ಠಿತ ಸಂಸ್ಥೆ, ಪ್ರತಿಷ್ಠಿತ ದಿಗ್ಗಜ ಆಟಗಾರರು ಮಂಗಳೂರು ವಲಯದಿಂದ ಎದುರಾಳಿಯಾಗಿ ಮುಡಾರು ಅಚ್ಚೊಟ್ಟು. ಪ್ರಥಮ ಚೆಂಡು ಶಿಪ್ ಪ್ರಯತ್ನ, ಸಮಯ, ಸಂದರ್ಭ, ಪರಿಸ್ಥಿತಿ ಎಲ್ಲವನ್ನ ಆಲೋಚಿಸಿ ಮುಡಾರು ಅಚ್ಚೊಟ್ಟು ತನ್ನ ಡಗೌಟ್ನಿಂದ ಬಂದಂತಹ ಸೂಚನೆಯನ್ನ ಅರಿತು ದಂಡನ್ನು ಬೀಸುತ್ತ ಸತೀಶ್. ಇಲ್ಲಿ ಸತೀಶ್ ಹಾಗೂ ಅಕ್ಷಯ್ ಆಡುವ ತುದಿಯಲ್ಲಿದ್ದಾರೆ. ಮತ್ತೆ ದ್ವಿತೀಯ ಚೆಂಡಿಗಾಗಿ ಚೆಂಡನ್ನ ನೆಲಕ್ಕೆ ನಿಧಾನವಾಗಿ ಬಡಿಯುತ್ತಾ ರಂಜಿತ್ ಕೊಂಚ ಮಟ್ಟಿನ ಕ್ಷೇತ್ರ ಪಾಲನೆಯಲ್ಲಿ ಬದಲಾವಣೆಯನ್ನು ಮಾಡುತ್ತಾ ಮುಂದುವರಿದು ದ್ವಿತೀಯ ಚೆಂಡು. ಸೊಗಸಾದ ಚೆಂಡು, ಎಸೆತಕ್ಕೆ ಹೊಡೆತ, 1 ಓಟ 2 ಓಟಕ್ಕಾಗಿ ಮನ. ಈ ನಡುವೆ ನಕಾರ. ಚೆಂಡನ್ನ ಕೈಗೆತ್ತಿಕೊಂಡದ್ದು ಅಮನ್ ಹೊಸಂಗಡಿ. ಟಾರ್ಪಡೋಸ್ಕಾನದ ಉತ್ಸಾಹದ ಚಿಲುಮೆ. ಲೆಗ್ ಸೈಡ್ ವಿಭಾಗದಲ್ಲಿ ಈ ಯುವಕನದ್ದು ಅತ್ಯುತ್ತಮವಾಗಿ ತಂಡಕ್ಕೆ ಬೆಂಬಲಿಸುವಂತ ಕ್ಷೇತ್ರ ಪಾಲನೆ. ರಂಜಿತ್ ಸಲಹೆಯನ್ನು ಪಡೆಯುತ್ತಾ ಶಾಕೀರ್ ಜಾಕಿ ಮುನ್ನಡೆಸ್ತಾ ಇದ್ದಾರೆ ತಂಡವನ್ನ. ಅನುಭವ ಇದೆ, ಮುಂದುವರಿದು ರಂಜಿತ್. ಅತ್ಯುತ್ತಮ ಚೆಂಡು, ಆದರೆ ಸತೀಶ್ ಅದನ್ನ ಮನಗಂಡು ದಂಡನ್ನ ಬೀಸಿದ್ರು. ಇದು ಜಾಣ್ಮೆ. ಖಂಡಿತ ಪ್ರತಿಷ್ಠಿತ ಟೂರ್ನಿಯಲ್ಲಿ ತನ್ನ ಗೆಲುವಿನ ಹಾದಿಯನ್ನು ಯಾವ ರೀತಿಯಾಗಿ ಮುನ್ನಡೆಸಬೇಕು ಎನ್ನುವ ನಿಟ್ಟಿನಲ್ಲಿ ಎರಡೂ ತಂಡಗಳಿವೆ. ಹಾಗಾಗಿ ಪಂದ್ಯ ರೋಚಕವಾಗಿದೆ. ತಿರುಗಿದ್ರು ಮತ್ತೆ ಅಕ್ಷಯ್. ಅಷ್ಟೊಂದು ಸುಲಭ ಸಾಧ್ಯದಲ್ಲಿ ನಿಮ್ಮ ತಿರುಗಿದ ಚಲನೆಗೆ ಹೊಡೆತವನ್ನ ಬಾರಿಸಲು ಇದು ಟಾರ್ಪಡೋಸ್ಕಾನದ ರಂಜಿತ್ 4 ಚೆಂಡುಗಳನ್ನು ಸಂಪೂರ್ಣಗೊಳಿಸಿದಾಗ ಅಂಕಿಅಂಶ ಪಟ್ಟಿಯಲ್ಲಿ ಬರೋಬ್ಬರಿ 30. 4ನೇ ಓವರ್ನ ಚಾಲ್ತಿ, 22 ಚೆಂಡು ಮುಗಿದಿದೆ. 5ನೇ ಚೆಂಡಿಗಾಗಿ ರಂಜಿತ್. ದೊಡ್ಡ ಹೊಡೆತ ಲಕ್ಷಣಿ ಭಾಗದಲ್ಲಿ, ಆದರೂ ಅಲ್ಲೇ ಅಮಾನ್ ಹೊಸಂಗಡೆ. ಅಮಾನ್ ಲೆಗ್ ಸೈಡ್ ಭಾಗದಲ್ಲಿ ಚೆಂಡು ಬಂದ ಜಾಗಕ್ಕೆ ವೇಗವಾಗಿ ಸಾಗಿ ಮಂಡಿಯೂರಿ ಚೆಂಡನ್ನ ಪಡೆದು ವಿಕೆಟ್ ಅನ್ನ ಕಳೆದುಕೊಂಡು ಅಕ್ಷಯವಾಗಿ ಆಡಬೇಕಾಗಿದ್ದ ಅಕ್ಷಯ್ ಈ ಹಂತದಲ್ಲಿ ವಿಕೆಟ್ ಅನ್ನು ಕಳೆದುಕೊಂಡಾಗ ನವದಂಡುಗಾರ ಆಗಮಿಸ್ತಾ ಇದ್ದಾರೆ. ಕಿಶನ್ ಮುಡಾರು ಅಚ್ಚೊಟ್ಟು ತಂಡದ ಆಟಗಾರ. ಕಿಶನ್ ಗಮನಿಸಬೇಕಾದರೆ ಮಿಯಾರು ಪರಿಸರದಿಂದ ಮುಡಾರು ಅಚ್ಚೊಟ್ಟು ತಂಡಕ್ಕೆ ಸೇರ್ಪಡೆಗೊಂಡು ಈಗ ಆಡುವ ತುದಿಗೆ ಬರ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ 30. ರಂಜಿತ್ ಕೊನೆಯ ಬಾರಿಗೆ ತನ್ನ ಓವರಿನ ಚೆಂಡನ್ನ ಎಸೆಯಬೇಕಾಗಿದೆ. ತೀರ್ಪುಗಾರ ದಿನೇಶ್ ಕಾರ್ಕಾಳರ್ ಅವರನ್ನು ಬಿಡುತ್ತಾ ಕೊನೆಯ ಚೆಂಡು 4ನೇ ಓವರ್ನಲ್ಲಿ. ಅಗಲವಾದ ಎಸೆತ, ವೈಡ್ ಬಾಲ್. ರಂಜಿತ್ ಈ ಭಾಗದಲ್ಲಿ ಕೊಂಚ ಮಟ್ಟಿಗೆ ಆ ಅಗಲ ಗೆರೆಗಳು ವಿಭಿನ್ನವಾಗಿರುವಂತಹ ಸಂದರ್ಭ. ಮುಂದುವರಿದು ಮತ್ತೆ ಅದೇ ಮಾದರಿಯಲ್ಲಿ ಮತ್ತೊಂದು ಅಗಲವಾದ ಎಸೆತ. ಇಲ್ಲಿ ಈ ಇತರೆ ಓಟಗಳನ್ನ ಕಡಿವಾಣ ಹಾಕಲೇಬೇಕಾಗಿದೆ ಟಾರ್ಪಡೋಸ್ಕಾನ ತಂಡಕ್ಕೆ. ಟಾರ್ಪಡೋಸ್ಕಾನ ಇಲ್ಲಿ ಮುಂದುವರಿತಾ ಇದೆ 24ನೇ ಚೆಂಡಿಗಾಗಿ. ಸೊಗಸಾಗಿ ದಂಡಿಸಿ ಆಫ್ಸೈಡ್ ಭಾಗದಲ್ಲಿ ಚೆಂಡನ್ನು ಪಡೆಯುವ ಪ್ರಯತ್ನದಲ್ಲಿ ಮತ್ತೆ ಅಲ್ಲಿ 2 ಓಟಕ್ಕಾಗಿ ಓಡ್ತಾ ಇದ್ದಾರೆ. 2 ಓಟ ಪೂರ್ತಿಯಾಗಿದೆ. ಇಲ್ಲಿ 2 ಓಟ ಪೂರ್ತಿಯಾಗಿದೆ. 4ನೇ ಓವರಿನ ಕೊನೆಯ ಚೆಂಡಕ್ಕೆ 2 ಓಟವನ್ನು ಗಳಿಸುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ
34 34. ಇಲ್ಲಿ 4 ಓವರ್ ಮುಗಿದಂತ ಓವರ್ಗಳು 4, ಅಂಕಿಅಂಶ ಪಟ್ಟಿಯಲ್ಲಿ 34, ಕಳೆದುಕೊಂಡ ವಿಕೆಟ್ಗಳು 4. 4ರಲ್ಲಿ ಅದೇನೋ ನಂಟಿದೆ ಈ ಪಂದ್ಯಕ್ಕೆ. ಇಪ್ಪತ್ತ ಚೆಂಡು ಮುಗಿದಿದೆ. 34, 34. 7 ಬಂತು ಆ 4ನೇ ಓವರ್ನಲ್ಲಿ. ಪ್ರಥಮ ಓವರ್ನಲ್ಲಿ 9, ದ್ವಿತೀಯ ಓವರ್ನಲ್ಲಿ 9, ತೃತೀಯ ಓವರ್ನಲ್ಲಿ 9, ಚತುರ್ಥ ಓವರ್ನಲ್ಲಿ 7. ಒಟ್ಟಾರೆಯಾಗಿ 24 ಚೆಂಡು ಮುಗಿದಾಗ, 4 ವಿಕೆಟ್ ಅನ್ನು ಕಳೆದುಕೊಂಡಾಗ, 4 ಓವರ್ ಮುಗಿದಾಗ ಇಲ್ಲಿ 34. ಮುಂದುವರೆದು ಎಸೆಗಾರಿಕೆಯಲ್ಲಿ ನಿಜಾಮ್ ಓರ್ವ ಅತ್ಯುತ್ತಮ ದಾಳಿಗಾರ ಚೆಂಡನ್ನು ಕೈಗೆತ್ತಿಕೊಂಡು ತೀರ್ಪುಗಾರರನ್ನು ಬಿಡುತ್ತ ಮತ್ತೆ ವೈಡ್ ಬಾಲ್. ಈ ತೃತೀಯ ತೀರ್ಪುಗಾರರ ಮೊರೆ ಹೋಗಲಾಗಿದೆ. ಈ ಚೆಂಡು ವಿಕೆಟ್ಗಳನ್ನು ಸ್ಪರ್ಶ ಮಾಡಿದೆಯೋ ಎನ್ನುವ ನಿಟ್ಟಿನಲ್ಲಿ ತೃತೀಯ ತೀರ್ಪುಗಾರರ ಮೊರೆ ಹೋಗಿದ್ದಾರೆ. ಕ್ಷೇತ್ರ ಪಾಲನೆಯ ತಂಡದ ಮನವಿಗೆ ಇಲ್ಲಿ ತೃತೀಯ ತೀರ್ಪುಗಾರರ ಮೊರೆ ಹೋಗಿದ್ದಾರೆ. ಆ ಚೆಂಡು ವಿಕೆಟ್ಗಳನ್ನು ಸ್ಪರ್ಶಿಸಿದೆಯೋ ಅಥವಾ ಇದು ತೀರ್ಪುಗಾರರು ನೀಡಿದ ವೈಡ್ ಬಾಲೋ ಎನ್ನುವ ನಿಟ್ಟಿನಲ್ಲಿ ತೃತೀಯ ತೀರ್ಪುಗಾರರ ಪರಿಶೀಲನೆ ನಡೀತಾ ಇದೆ. ತೀರ್ಪು ಇನ್ನಷ್ಟೇ ಬರಬೇಕಾಗಿದೆ. ನಿಜಾಮ್ ಎಸೆದಂತ ಚೆಂಡು ಪ್ರಥಮ ಚೆಂಡಾಗಿತ್ತು. ತೃತೀಯ ತೀರ್ಪುಗಾರರ ಮೊರೆ ಹೋಗಲಾಗಿದೆ. ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ತೃತೀಯ ತೀರ್ಪುಗಾರರು. ಅದರಲ್ಲೂ ಈ ತೃತೀಯ ತೀರ್ಪುಗಾರಿಕೆಗೆ ಸಹಕಾರವನ್ನು ನೀಡುತ್ತಾ ಎಂ9 ಸ್ಪೋರ್ಟ್ಸ್ ಈ ಭಾಗದಲ್ಲಿ ಬಹಳಷ್ಟು ಅದ್ಭುತವಾಗಿ ನೇರ ಪ್ರಸಾರದ ರೂಪದಲ್ಲಿ ಈ ಪಂದ್ಯಾಕೂಟವನ್ನು ಜಗದಗಲಕ್ಕೆ ಬಿತ್ತರ ಮಾಡ್ತಾ ಇದೆ. ಸಾಕಷ್ಟು ವೀಕ್ಷಕರು ನೇರ ಪ್ರಸಾರದಲ್ಲಿ ವೀಕ್ಷಣೆಯಲ್ಲಿದ್ದಾರೆ. ಮೈದಾನದಲ್ಲೂ ಬಹಳಷ್ಟು ವೀಕ್ಷಕರು ಇಲ್ಲಿ ನೆರೆದಿದ್ದಾರೆ. ಅವರೆಲ್ಲರನ್ನ ಈ ಪ್ರತಿಷ್ಠಿತ ಟೂರ್ನಿಗೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳುತ್ತಾ ಪಂದ್ಯ ಮುಂದುವರಿತಾ ಇದೆ. ಇದು ಟಾರ್ಪಡೋಸ್ ಖಾನ ವಿರುದ್ಧವಾಗಿರುವ ಮುಡಾರು ಅಚ್ಚೊಟ್ಟು. ಇದು ವೈಡ್ ಇಲ್ಲ ಎನ್ನುವಂತ ತೀರ್ಪು, ವಿಕೆಟ್ಗಳನ್ನು ಸ್ಪರ್ಶಿಸಿದೆ ಚೆಂಡು ಎನ್ನುವ ನಿರ್ಧಾರ. ಒಂದು ಚೆಂಡು ಮುಗಿದಿದೆ. ಯಾವುದೇ ಓಟವನ್ನ ಆ ಚೆಂಡಿನಲ್ಲಿ ಗಳಿಸಿಕೊಳ್ತಾ ಇಲ್ಲ ಮುಡಾರು ಅಚ್ಚೊಟ್ಟು.
ಸತೀಶ್ ಹಾಗೂ ಕಿಶನ್ ಅವರ ಜೋಡಿ ಇದೆ. ಮತ್ತೆ ನಿಜಾಮ್ ಅದೃಷ್ಟ ಸತೀಶ್ ಪಾಲಾಗಿದೆ. ಮತ್ತೆ ಆಫ್ಸೈಡ್ ವಿಭಾಗದಲ್ಲಿ ಚೆಂಡನ್ನ ಕೈಗೆತ್ತಿಕೊಂಡ ಶಾಕೀರ್ ಜಾಕಿ ಒಂದು ಓಟವನ್ನು ಬಿಟ್ಟು ಕೊಡುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ 2 ಚೆಂಡು ಮುಗಿದಿದೆ. ಇದು 5ನೇ ಓವರ್ನ ಚಾಲ್ತಿ. 35 ಬಂದಾಗಿದೆ. ಮುಡಾರು ಅಚ್ಚೊಟ್ಟು ವಿರುದ್ಧವಾಗಿ ಟಾರ್ಪಡೋಸ್ ಖಾನ. ಇದು ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯ. ಪ್ರತಿಷ್ಠಿತ ಟೂರ್ನಿ ಭಾರತ್ ಜೋಡೋ ಟ್ರೋಫಿ 2026 ಕಾರ್ಕಳದ ಗಾಂಧಿ ಮೈದಾನದಲ್ಲಿ ಇಲ್ಲಿ ಮತ್ತಷ್ಟು ಮೆರುಗನ್ನು ತರುತ್ತಾ ಮುಂದುವರಿತಾ ಇದೆ. ನಿಜಾಮ್ ಎಸೆತಗಾರಿಕೆಯಲ್ಲಿ ಮತ್ತೆ ಮುಂದುವರಿಯುತ್ತ 4ನೇ ಬಾರಿಗೆ. ಸೊಗಸಾದ ಚೆಂಡಿದು, ಸೊಗಸಾದ ಚೆಂಡು. ಚೆಂಡನ್ನ ಪಡೆದು ಬಾಸಿತ್ ನಿಜಾಮ್ ಟರ್ಪಡೋಸ್ ಖಾನ ತಂಡದ ಚಪ್ಪಾಳೆಯನ್ನು ಗಿಟ್ಟಿಸ್ತಾ ಇದ್ದಾರೆ. ನಿಜಾಮ್ 5ನೇ ಬಾರಿಗೆ. ಪ್ರಯತ್ನ ಸತೀಶ್. ಇಲ್ಲಿ ಮುಡಾರು ಅಚ್ಚೊಟ್ಟು ತಂಡಕ್ಕೆ ಒಂದೊಂದೇ ಓಟವನ್ನ ಕಸಿಯುತ್ತ ಇನ್ನಿಂಗ್ಸ್ ಅನ್ನ ಕಟ್ತಾ ಇದ್ದಾರೆ. ಕೊನೆಯ ಚೆಂಡಿನ ಆಟವಿದೆ. 5ನೇ ಓವರಿನಲ್ಲಿ ನಿಜಾಮ್ ತೀರ್ಪುಗಾರರನ್ನ ಬಿಡುತ್ತಾ ಕಿಶನ್ ಆಡುವ ತುದಿಯಲ್ಲಿ. ಮತ್ತೆ ಲೆಗ್ ಸೈಡ್ ವಿಭಾಗದಲ್ಲಿ ಎಡ ಹುತ್ತರಿಗಿಂತ ಹೊರಗಿದೆ ಚೆಂಡು. ಅಗಲವಾದ ಎಸೆತ ಎಂಬ ತೀರ್ಪು. ವೈಡ್ ಬಾಲ್. ಈ ವೈಡ್ನೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 38. ಇದು ಓವರ್ನ ಮುಕ್ತಾಯ. ವೀಕ್ಷಕರು ನೆರೆದಿದ್ದಾರೆ. ಮೊನ್ನೆಯ ದಿನ ಪ್ರಥಮ ಪಂದ್ಯವನ್ನ ಆಡಿ ತೆರಳಿದ್ದಂತ ಈ ಟಾರ್ಪಡೋಸ್ ಖಾನ ಮತ್ತೆ ಈ ಮೈದಾನಕ್ಕೆ ಬಂದಿದೆ. ಟಾರ್ಪಡೋಸ್ ಖಾನ ತಂಡದ ಆಟವನ್ನ ನೋಡಲು ಟಾರ್ಪಡೋಸ್ ಖಾನ ತಂಡಕ್ಕೆ ಪಂದ್ಯ ಯಾವಾಗ ಎಂಬುದನ್ನ ಕೇಳಿ ತಿಳಿದುಕೊಂಡ ವೀಕ್ಷಕರು ಮತ್ತೆ ಈ ಅಂಕಣದಲ್ಲಿ ನೆರೆದಿದ್ರೆ ಮುಡಾರು ಅಚ್ಚೊಟ್ಟು ಅದನ್ನ ಮಣಿಸುವ ತವಕದಲ್ಲಿ ಎದುರಾಳಿಯಾಗಿ ನಿಂತಿದೆ. 2 ತಂಡಗಳಿಗೆ ಇಲ್ಲಿ ಅಭಿಮಾನಿ ವರ್ಗವಿದೆ. 2 ತಂಡಗಳಲ್ಲಿ ಅತ್ಯುತ್ತಮ ಆಟಗಾರರಿದ್ದಾರೆ. ಯಾವುದೇ ಸಂದರ್ಭದಲ್ಲೂ ವಿಜಯಲಕ್ಷ್ಮಿ ಚಂಚಲೆಯಾಗುವ ಎಲ್ಲ ಸಾಧ್ಯತೆ ಇದೆ. ಕಾರಣ ಇದು ಕ್ರಿಕೆಟ್. ಕೊನೆಯ ಚೆಂಡಿನವರೆಗೆ ಫಲಿತಾಂಶವನ್ನ ತಿಳಿಸಲಾಗದಂತ ಕ್ರೀಡೆ ಹೊಂದಿದ್ರೆ ಅದು ಕ್ರಿಕೆಟ್. ಇಲ್ಲಿ ಮುಂದುವರಿತಾ ಇದೆ. 6 ಓವರ್ ಮುಗಿದಾಗ 38. 5 ಓವರ್ ಮುಗಿದಾಗ 38. ಇದು 6ನೇ ಓವರ್ನ ಚಾಲ್ತಿ. ಶ್ರೇಯಸ್ ಮತ್ತೆ ಆಗಮನವಾಗಿದೆ. ಶ್ರೇಯಸ್ ಇದು ಹೊಡೆತ. ಮತ್ತೆ ಶಾಕೀರ್ ಜಾಕಿ ಚೆಂಡನ್ನು ಪಡೆಯುವ ಪ್ರಯತ್ನದಲ್ಲಿ 1 ಓಟ. ಮತ್ತೆ ಶ್ರೇಯಸ್ ಅದೇ ಶೈಲಿಯಲ್ಲಿ ಮುಂದುವರಿಯುತ್ತಾ ಚೆಂಡನ್ನು ಪಡೆದ್ರು. ಎಲ್ಲೇ ಮತ್ತೆ ಲೆಗ್ ಸೈಡ್ ವಿಭಾಗದಲ್ಲಿ ಅಗಲ ಚೆಂಡು 1 ಇತರೆ ರೂಪದಲ್ಲಿ ಬಂದಾಗ ಅಂಕಿಅಂಶ ಪಟ್ಟಿಯಲ್ಲಿ 40 ಮುಂದುವರಿದು ನೆಲಕ್ಕೆ ಬಡಿಯುತ್ತಾ ದ್ವಿತೀಯ ಚೆಂಡು. ಶ್ರೇಯಸ್ ಮತ್ತೆ ಶ್ರೇಯಸ್ನನ್ನ ಗಮನಿಸಿದ್ರೆ ಸೌಹಾರ್ದ ಟ್ರೋಫಿಯಲ್ಲಿ ಭಾಗವಹಿಸಿದ್ರು. ಇಲ್ಲಿ ಭಾರತ್ ಜೋಡೋ ಟ್ರೋಫಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಪಂದ್ಯಗಳಲ್ಲಿ ಇವರನ್ನ ಗಮನಿಸಿದ್ರೆ ಅಲ್ಲಿ ಜಾಲಿ ಫ್ರೆಂಡ್ಸ್ ಬಜಾಲ್ ತಂಡವನ್ನ ಪ್ರತಿನಿಧಿಸಿದ್ರು, ಇಲ್ಲಿ ಟಾರ್ಪಡೋಸ್ ಖಾನ ತಂಡವನ್ನ ಪ್ರತಿನಿಧಿಸಿದ್ರು. ಆದರೂ ಅವರ ಚೆಂಡುಗಳಲ್ಲಿ ಓಟಗಳು ಬರದೇ ಹೋದ್ರು ಸಾಕಷ್ಟು ಇತರೆ ರೂಪದಲ್ಲಿ ಓಟಗಳನ್ನು ಬಿಟ್ಟುಕೊಟ್ಟಿದ್ರು ಈ ಶ್ರೇಯಸ್. ಇಲ್ಲಿ ಮುಂದುವರಿತಾ ಇದೆ. ಶ್ರೇಯಸ್ ಎಸೆಗಾರಿಕೆಯಲ್ಲಿ ಮತ್ತೆ ಮುಂದುವರಿಯುತ್ತಾ ದ್ವಿತೀಯ ಚೆಂಡಿಗೆ ಮತ್ತೆ ತಿರುವು, ವೇಗ, ನಿಖರತೆ, ಲಯಕ್ಕೆ ವಾಪಸಾತಿ. ಶ್ರೇಯಸ್ ಮತ್ತೆ ಮುಂದುವರಿಯುತ್ತಾ 2 ಚೆಂಡು ಮುಗಿಸಿದ್ದಾರೆ. 6ನೇ ಓವರ್ನಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 43. ಈ ಸಂದರ್ಭದಲ್ಲಿ ನಮ್ಮ ಈ ಪಂದ್ಯಕೂಟಕ್ಕೆ ನಮ್ಮೊಟ್ಟಿಗೆ ಜೊತೆ ಆಗ್ತಾ ಇದ್ದಾರೆ ಶ್ರೀ ಆದಿಶಕ್ತಿ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರತಕ್ಕಂಥ ಶ್ರೀಯುತ ಅಶೋಕ್ ಭಟ್. ಇವರನ್ನು ಕೂಡ ಮುಖ್ಯ ವೇದಿಕೆಯಲ್ಲಿ
ಗೌರವದ ಶಾಲನ್ನು ಹೊದಿಸುವುದರ ಮೂಲಕ ಆಯೋಜಕರಲ್ಲಿ ಗೌರವಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಅದೇ ರೀತಿ ಮುಂದಿನ ಪಂದ್ಯಾಟಕ್ಕಾಗಿ ಈಶ್ವರ ಕಾರ್ಕಳ ಹಾಗೂ ನೀವ್11 ತಂಡದ ಎಲ್ಲ ಆಟಗಾರರನ್ನು ಹಸ್ತಾಕ್ಷರಕ್ಕಾಗಿ ವೇದಿಕೆಯ ಬಳಿ ಆಹ್ವಾನಿಸ್ತಾ ಇದ್ದೇನೆ. ಆಫ್ ಸೈಡ್ ವಿಭಾಗದಲ್ಲಿ ದಂಡನೆ, ಒಂದು ಓಟ. ಈ ಒಂಟಿ ಓಟದೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 46 2 ಚೆಂಡಿದೆ. ದೊಡ್ಡ ಹೊಡೆತಕ್ಕೆ ಮನವನ್ನ ಮಾಡ್ತಾ ಇದೆ ಸತೀಶ್ ದಂಡು. ಈ ಹೊಡೆತಕ್ಕೆ ಅವಕಾಶವನ್ನ ನೀಡದ ಎಸೆಗಾರಿಕೆ. ಒಂದೋಟ, ಈ ಒಂದು ಓಟದೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 47 ಬಂದಿದೆ. ಕೊನೆಯ ಚೆಂಡಿದು ಶ್ರೇಯಸ್. ಮತ್ತೆ ಇತರೆ ರೂಪದಲ್ಲಿ. ಇದುವೇ ಈ ಅಂಕಣದ ವಿಶೇಷ. ಸಾಕಷ್ಟು ತಿರುವನ್ನ ಹೊಂದುವಂತೆ ಚೆಂಡನ್ನೆಸೆಯುವ ಬರದಲ್ಲಿ ಆಯತಪ್ಪಿದ ಚೆಂಡಿಗೆ ಒಂದೋಟ ಬಂದಿದೆ. ಕೊನೆಯ ಚೆಂಡಿದೆ. ಈ ಚೆಂಡಿಗೆ ಯಾವ ರೀತಿ ಆಟವನ್ನು ಪ್ರದರ್ಶನ ಮಾಡ್ತಾರೆ ಈ ಸತೀಶ್ ಹಾಗೂ ಕಿಶನ್ ಜೋಡಿ ಎಂಬುದೇ ಪ್ರಶ್ನೆಯಾಗಿದೆ. ಕೊನೆಯ ಚೆಂಡು. ಮತ್ತೆ ಆಗಲ್ಲ ಚೆಂಡು. ಶ್ರೇಯಸ್ ತನ್ನ ತಂಡಕ್ಕಾಗಿ ಶ್ರೇಯಸ್ಸನ್ನ ಹೊಂದಬೇಕಾದರೆ ಈ ಕೊನೆಯ ಚೆಂಡನ್ನ ಅತ್ಯುತ್ತಮವಾಗಿ ಎಸೆಯಲೇಬೇಕಾಗಿದೆ. ಟಾರ್ಪಡೋಸ್ ಖಾನ ಇಲ್ಲಿ ಮುಂದುವರಿತಾ ಇದೆ. ಕೊನೆಯ ಬಾರಿಗೆ ತಿರುಗಿದ್ರು. ಇಲ್ಲಿ ಅತ್ಯುತ್ತಮ ಚೆಂಡಾಗಿತ್ತು ಅದು. ಈ ಚೆಂಡಿನಲ್ಲಿ ಚುಕ್ಕಿ ಎಸೆದ ಮಾರ್ಪಾಡಾಗಿ ಈಗ ಅಂಕಿಅಂಶ ಪಟ್ಟಿಯಲ್ಲಿ 50 ಬಂದಿದೆ. 36 ಚೆಂಡು ಮುಗಿದಾಗ 50. ತಾನು ಯೋಚಿಸಿದಂತೆ ಮುಡಾರು ಅಚ್ಚೊಟ್ಟು ಮುಂದುವರಿತಾ ಇದೆ. ಇದು ಟಾರ್ಪಡೋಸ್ ಖಾನ ತಂಡಕ್ಕೆ ಅಪಾಯದ ಕರೆಗಂಟೆಯೋ. 36 ಚೆಂಡು ಮುಗಿದಾಗ 50. ಕೊನೆಯ ಓವರ್ನ ಎಸೆಗಾರಿಕೆಗಾಗಿ ನಿಜಾಮ್ ರವರ ಆಗಮನವಾಗಿದೆ. ನಿಜಾಮ್ ಆಗಮನವಾದಾಗ ಆ ಪ್ರಥಮ ಇನ್ನಿಂಗ್ಸ್ನಲ್ಲಿ ಎಷ್ಟು ಓಟವನ್ನು ಈ ಮುಡಾರು ಅಚ್ಚೊಟ್ಟು ದಾಖಲಿಸಿಕೊಳ್ತದೆ, ಯಾವ ರೀತಿಯ ಇನ್ನಿಂಗ್ಸ್ ಅನ್ನು ಮುಗಿಸಿ ಈ ಟಾರ್ಪಡೋಸ್ ಖಾನ ತಂಡಕ್ಕೆ ತನ್ನ ಆಟದಲ್ಲಿ ಯಾವ ಗುರಿಯನ್ನು ನೀಡ್ತದೆ ಎಂಬುದಕ್ಕೆ ಮುಂದಿನ 6 ಚೆಂಡುಗಳಿಗಾಗಿ ನಿಜಾಮ್ ರವರ ಆಗಮನವಾಗಿದೆ. ನಿಜಾಮ್ ಪ್ರತಿಷ್ಠಿತ ಟೂರ್ನಿ ಭಾರತ್ ಜೋಡೋ ಟ್ರೋಫಿ 2026 ಸೌಹಾರ್ದತೆಗಾಗಿ ಕ್ರಿಕೆಟ್. ಎಲ್ಲ ಜಾತಿ ಮತ ಧರ್ಮ ಭೇದ ಭಾವಗಳನ್ನು ಹೊರತುಪಡಿಸಿ ಎಲ್ಲರೂ ಒಂದಾಗಿ ಕ್ರಿಕೆಟ್ನಲ್ಲಿ ಒಂದಾಗುವ ಕ್ಷಣ ಇದು. ಭಾರತ್ ಜೋಡೋ ಟ್ರೋಫಿ 2026 ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯ. ಟಾರ್ಪಡೋಸ್ ಖಾನದ ವಿರುದ್ಧವಾಗಿ ಮುಡಾರು ಅಚ್ಚೊಟ್ಟು ದಂಡಿಸಿದ್ರು. ಇಲ್ಲಿ ಒಂದು ಓಟ ನೇರವಾಗಿ 2 ಓಟಕ್ಕಾಗಿ ಓಡ್ತಾ ಇದ್ದಾರೆ. ವಿಕೆಟ್ ಅನ್ನು ಕಳೆದುಕೊಂಡ್ರು. ಚೇತನ್ ಚೆಂಡನ್ನ ಕೈಗೆತ್ತಿಕೊಂಡು ನಿಜಾಮ್ ರವರಿಗೆ ನೀಡುವ ಮೂಲಕ ಇಲ್ಲಿ ಕಿಶನ್ ರವರ ವಿಕೆಟ್ ಅನ್ನ ಪಡಿತಾ ಇದೆ. ಅತ್ಯುತ್ತಮವಾಗಿ ಆಡಿ ಮುಡಾರು ಅಚ್ಚೊಟ್ಟು ತಂಡದ ಚಪ್ಪಾಳೆಯನ್ನ ಗಿಟ್ಟಿಸುತ್ತಾ ತನ್ನ ಆಟವನ್ನು ಮುಗಿಸಿ ಡಗೌಟ್ಗೆ ಮರಳುತ್ತಿರುವಂತಹ ಸತೀಶ್ ಇಲ್ಲಿ ಅತ್ಯುತ್ತಮ ಆಟಕ್ಕೆ ನಿಜಾಮ್ ರವರ 2ನೇ ಚೆಂಡಿಗೆ ಹೊಡೆತವನ್ನು ಬಾರಿಸಿದ್ರು. 52 ಬಂದಾಗಿದೆ. ಇದು ಕೊನೆಯ ಓವರ್. 4 ಚೆಂಡು ಇದೆ. ಪಂದ್ಯ ಇಲ್ಲಿ ರೋಚಕವಾಗಿದೆ. 2 ಬಲಿಷ್ಠ ತಂಡಗಳ ನಡುವೆ ಈ ಅದ್ದೂರಿಯ ಪಂದ್ಯಾಕೂಟದಲ್ಲಿ ಪ್ರತಿಷ್ಠೆಗಾಗಿ ಹೋರಾಟ. ನಮ್ಮನ್ನ ಈ ಕೊನೆಯ ದಿನದ ಪ್ರತಿಷ್ಠಿತ ಟೂರ್ನಿಯಲ್ಲಿ ನಮ್ಮೊಂದಿಗೆ ಸಹಕರಿಸಲು, ನಮ್ಮೊಂದಿಗೆ ಇರಲು ಇಮ್ರಾನ್ ಉಬಾರ್ ಅವರ ಆಗಮನವಾಗಿದೆ. ಅವರನ್ನ ಆಯೋಜಕರ ಪರವಾಗಿ ಆತ್ಮೀಯವಾಗಿ ಈ ಪಂದ್ಯಾಕೂಟಕ್ಕೆ ಸ್ವಾಗತಿಸಿಕೊಂಡು ಬರಿದ್ದೇವೆ. ನಿಜಾಮ್ ಚೆಂಡನ್ನ ಕೈಗೆತ್ತಿಕೊಂಡು ಮತ್ತೆ 4ನೇ ಬಾರಿಗೆ ಸಜ್ಜಾದಾಗ ಇಲ್ಲಿ 53 ಬಂದಾಗಿದೆ. ಮುಂದುವರಿದು ನಿಜಾಮ್
4ನೇ ಬಾರಿಗೆ ಓಡೋಡಿ ಬಂದು ಏದು ಲಕ್ಷಾಣಿ ಭಾಗದಲ್ಲಿ ಚೆಂಡು ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ನವದಂಡುಗಾರನಾಗಿ ಬಂದ ಲೋಕೇಶ್ ಕೊನೆಯ ಹಂತದಲ್ಲಿ ಲೋಕ ಮೆಚ್ಚುವ ಹೊಡೆತ ಇದು. ಲೆಗ್ ಸೈಡ್ ವಿಭಾಗದಲ್ಲಿ ಟಾರ್ಪಡೋಸ್ಕಾನ ಬಲಿಷ್ಠವಾಗಿದೆ. ಇವರಿಗೆ ಒಂದು ಗೌರವದ ಮೊತ್ತದ ಅಗತ್ಯವಿದೆ ಎಂಬುದನ್ನು ಅರಿತ ಲೋಕೇಶ್ ಇಲ್ಲಿ ನಿಜಾಮ್ರವರ ಎಸೆದಂತ ಚೆಂಡನ್ನ ಲೀಲಾಜಾಲವಾಗಿ ಲೆಗ್ ಸೈಡ್ ವಿಭಾಗದಲ್ಲಿ ಬೌಂಡರಿಗೆ ಅಡ್ತಾ ಇದ್ದಾರೆ. ನಾಲ್ಕು ಚೆಂಡು ಒಗೆದಾಗ ಮತ್ತೆ ಬಲವಾದ ಹೊಡೆತಕ್ಕೆ ಮನ, ದಂಡನ್ನ ಬಿಚ್ಚಿ ಹೊಡೆಯುವ ಪ್ರಯತ್ನವಿದ್ದು ಲೋಕೇಶ್ ಕಾಲಿಗೆ ತಗುಲಿ ಲೆಗ್ ಬೈ ಮುಖೇನ ಒಂದೋಟ ಬಂತು ಎನ್ನುವ ತೀರ್ಪನ್ನ ಇಲ್ಲಿ ತೀರ್ಪುಗಾರ ನೀಡ್ತಾ ಇದ್ದಾರೆ. ತೀರ್ಪುಗಾರ ನೀಡಿದ ತೀರ್ಪಿಗೆ ಇಲ್ಲಿ ಒಂದು ಓಟ ಬಂದಿದೆ. ಲಿಕೇಶ್ ಮುಂದುವರಿದು ಅತ್ಯುತ್ತಮ ಚೆಂಡಿಗೆ ಬಲವಾದ ಮನವಿ, ಇದು ನೇರ ಗುಟ್ಟಕ್ಕೆ ಬೀಳ್ತಾ ಇತ್ತು ಎನ್ನುವ ನಿರ್ಧಾರದಲ್ಲಿ ಲೆಗ್ ಬಿಫೋರ್ಗೆ ಬಲಿಯಾಗ್ತಾ ಇದೆ. ಈ ಲೆಗ್ ಬಿಫೋರ್ಗೆ ಬಲಿಯಾದಾಗ ಅಂಕಿಅಂಶ ಪಟ್ಟಿಯಲ್ಲಿ 58 ಯಾರಿಗೆ ಟರ್ಪಡೋಸ್ ಖಾನ ಮತ್ತು ಮುಡಾರ್ ಅಚ್ಚೊಟ್ಟದು ಪಂದ್ಯದ ವಿಜಯದ ನಂಟು ಎನ್ನುವುದಕ್ಕೆ ದ್ವಿತೀಯ ಇನ್ನಿಂಗ್ಸ್ ಆರಂಭವಾಗಬೇಕಾಗಿದೆ. 42 ಚೆಂಡುಗಳನ್ನು ಎದುರಿಸಿ 58 ಓಟವನ್ನು ಗಳಿಸಿ ಇಲ್ಲಿ ಟಾರ್ಪಡೋಸ್ ಖಾನದ ವಿರುದ್ಧವಾಗಿ ಈ ಪ್ರತಿಷ್ಠಿತ ಟೂರ್ನಿಯಲ್ಲಿ ಕಾರ್ಕಳದ ಗಾಂಧಿ ಮೈದಾನದಲ್ಲಿ ನಡೆಯುತ್ತಿರುವ ಸೌಹಾರ್ದತೆಗಾಗಿ ಕ್ರಿಕೆಟ್ ಭಾರತ್ ಜೋಡೋ ಟ್ರೋಫಿ 2026ರ ದ್ವಿತೀಯ ಇನ್ನಿಂಗ್ಸಿನ ವೀಕ್ಷಕ ವಿವರಣೆಗಾಗಿ ನಾವು ಸ್ವಾಗತಿಸಿಕೊಂಡವರಿದ್ದೇವೆ. ಭಗವಾನ್ ಕಾರ್ಕಳ ಅವರನ್ನ ಆತ್ಮೀಯವಾಗಿ ದ್ವಿತೀಯ ಇನ್ನಿಂಗ್ಸಿನ ಈ ವೀಕ್ಷಕ ವಿವರಣಾ ವಿದ್ಯಮಾನ ಪೀಠಕ್ಕೆ ಆಹ್ವಾನಿಸಿಕೊಂಡು ಪಂದ್ಯದಲ್ಲಿ ಮುಂದುವರಿಯುವಂತೆ ವಿನಂತಿಸಿಕೊಂಡು ಮತ್ತೆ ತಮ್ಮ ಮುಂದೆ ಎಲ್ಲ ರೀತಿಯ ಈ ಮೈದಾನದ ಆಗುಹೋಗುಗಳನ್ನ ಮತ್ತು ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಅದ್ಯಾವ ರೀತಿಯಲ್ಲಿ ಈ ಮುಡಾರು ಅಚ್ಚೊಟ್ಟು ತಂಡ ಎಸೆಗಾರಿಕೆ ನಡೆಸುತ್ತದೆ, ಟಾರ್ಪಡೋಸ್ ಖಾನ ಇಲ್ಲಿ ಯಾವ ರೀತಿಯಾಗಿ ದಂಡುಗಾರಿಕೆಯಲ್ಲಿ ಮುಂದುವರಿಯುತ್ತದೆ ಎನ್ನುವುದನ್ನ ತಮಗೆ ಎಲ್ಲ ರೀತಿಯ ವಿವರಣೆಯನ್ನು ನೀಡಲಿಕ್ಕಿದ್ದಾರೆ ಭಗವಾನ್ ಕಾರ್ಕಳ. ಥ್ಯಾಂಕ್ ಯು ಡಿಜೆ. ಈ ಪಂದ್ಯ ಮುಗಿದ ಬಳಿಕ ಮುಂದಿನ ಪಂದ್ಯ 3ನೆಯ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಕಾರ್ಕಳದ 2 ಪ್ರತಿಷ್ಠಿತ ಸಂಸ್ಥೆಗಳ ಮಧ್ಯೆ ಸಾಗಿ ಬರಲಿಕ್ಕಿದೆ. ಈಶ್ವರ ಕಾರ್ಕಳ ವಿರುದ್ಧವಾಗಿ ನ್ಯೂ 11 ಕ್ರಿಕೆಟರ್ಸ್ ಕಾರ್ಕಳ. ಈಗಾಗಲೇ ಹಸ್ತಾಕ್ಷರ ಪ್ರಕ್ರಿಯೆಯು ಸಾಗ್ತಾ ಇದೆ. ಹಸ್ತಾಕ್ಷರ ಮುಗಿದ ಬಳಿಕ ಅದೃಷ್ಟದ ನಾಣ್ಯ ಚುಂಬಿಕೆಗಾಗಿ 2 ತಂಡದ ಕಪ್ತಾನರನ್ನು ಆಹ್ವಾನಿಸ್ತಾ ಇದ್ದೇನೆ. ಧನ್ಯವಾದಗಳು ನವೀನ್ ರವರೇ. ನಾಣ್ಯ ಚಿಮ್ಮಿಕೆಯನ್ನು ಗೆದ್ದುಕೊಂಡಂಥ ಟಾರ್ಪಡೋಸ್ ಖಾನ ತಂಡ ಕ್ಷೇತ್ರ ಪಾಲನೆಯನ್ನು ಆಯ್ದುಕೊಂಡಿದ್ದು 42 ಚೆಂಡುಗಳ ಮುಂದೆ ಎದುರಾಳಿ ಮುಡಾರು ಅಚ್ಚೊಟ್ಟು ತಂಡಕ್ಕೆ 58 ಓಟಗಳನ್ನು ಬಿಟ್ಟುಕೊಟ್ಟಿದೆ. ಎದುರಾಳಿ ಟಾರ್ಪಡೋಸ್ ಖಾನ ತಂಡಕ್ಕೆ 59ರ ಜಯದ ಗುರಿಯನ್ನು ನೀಡಿದೆ. ಇದರಲ್ಲಿ ಟಾರ್ಪಡೋಸ್ ಖಾನ ಬಿಟ್ಟುಕೊಟ್ಟದ್ದು 22 ಎಕ್ಸ್ಟ್ರಾಸ್ ರೂಪದಲ್ಲಿ. ಇದು ಖಂಡಿತ ದೊಡ್ಡ ಆಘಾತವಾಗಬಹುದು ತಮ್ಮ ತಂಡಕ್ಕೋಸ್ಕರ. ಎಚ್ಚೆತ್ತುಕೊಂಡು ಈಗ 42 ಚೆಂಡುಗಳ ಮುಂದೆ 59 ಓಟದ ಜಯದ ಗುರಿಯನ್ನು ನೀಡಿದೆ. ಕಳೆದ ಪಂದ್ಯಾಕೂಟದಲ್ಲಿ ಬಹಳಷ್ಟು ಅದ್ಭುತ ರೀತಿಯಾದಂಥ ದಂಡನ್ನು ಬೀಸಿದಂಥ
ಬಾಸಿತ್ ಸ್ಟ್ರೈಕರ್ ವಿಭಾಗದಲ್ಲಿದ್ದಾನೆ. ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಇನ್ನೋರ್ವ ಅದ್ಭುತ ರೀತಿಯಾದ ದಾಂಡಿಗಾರ ತನ್ನ ಅಮೋಘ ರೀತಿಯಲ್ಲಿ ಬ್ಯಾಟಿಂಗ್ ಪ್ರದರ್ಶನದೊಂದಿಗೆ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಸಾಕಿರ್ ಜಾಕೀರ್ ಅವರನ್ನು ಕಾಣ ಸಿಗ್ತಾ ಇದ್ದೇವೆ. ಹಾಗೆಯೇ ದಾಳಿಗಾರಿಕಾ ವಿಭಾಗದಲ್ಲಿ ಕಪ್ತಾನ ಕೊಟ್ಟಂತ ಜವಾಬ್ದಾರಿಯನ್ನು ನಿಭಾಯಿಸುವಂತ ದಾಳಿಗಾರ ಇಲ್ಲಿ ಸತೀಶ್ ರವರ ಕೈಯಲ್ಲಿದೆ ಚೆಂಡು, ಬಾಸಿತ್ ರವರ ಕೈಯಲ್ಲಿದೆ ದಾಂಡು. ಈ ಬಾರಿ ಪ್ರಥಮ ಚೆಂಡಿಗೆ ತಿರುಗಿಸಿ ಹೊಡೆಯುವಂತ ಪ್ರಯತ್ನಗಳು ಬಾಸಿತ್ ರವರ ರೂಪದಲ್ಲಿ ಕಾಣಸಿಗುವಾಗ ಪ್ರಥಮ ಚೆಂಡು ಲೆಗ್ ಬೈಸ್ನ ರೂಪದಲ್ಲಿ 1 ಓಟಗಳು ಬಂದಿದೆ. ಇತರೆ ರೂಪದಲ್ಲಿ ಶುಭಾರಂಭಗೊಳ್ತಾ ಇದೆ ತೋರ್ಪೊಡಸ್ ಖಾತೆಯಲ್ಲಿ. 1 ಚೆಂಡುಗಳ ಮುಂದೆ 1 ಓಟಗಳು ಬಂದಿದೆ. 42 ಚೆಂಡುಗಳ ಮುಂದೆ 59ರ ಜಯದ ಗುರಿಯನ್ನು ಯಾವ ರೀತಿಯಾಗಿ ದಂಡಿಸ್ತಾರೆಂದು ಕಾದು ನೋಡಬೇಕಾಗಿದೆ. ಇಲ್ಲಿ ಸತೀಶ್ ದಾಳಿಗಾರಿಕಾ ವಿಭಾಗದಲ್ಲಿ 2ನೇ ಬಾರಿಗೆ ಈ ಬಾರಿ ಮತ್ತೆ ಅದೇ ರೀತಿಯ ಹೊಡೆತಕ್ಕೆ ಸಾಕಿರ್ ಜಾಕಿ ಮನ ಮಾಡಿದ್ರು. ಯಶಸ್ವಿ ಕಾಣ ಸಿಗ್ತಾ ಇದೆ ಇಲ್ಲಿ ಕ್ಷೇತ್ರ ಪಾಲಕನ ಕಳಪೆ. ಖಂಡಿತ 1 ಓಟಗಳಿದ್ದಲ್ಲಿ ಅವಳಿ ಓಟಗಳನ್ನು ಬಿಟ್ಟು ಕೊಡುವುದರೊಂದಿಗೆ ಇಲ್ಲಿ ಜೋಡಿ ಓಟಗಳು ಅಂಕಪಟ್ಟಿಯನ್ನು ಸೇರಿಕೊಳ್ತಾ ಇದೆ. 2 ಚೆಂಡುಗಳು ಮುಕ್ತಾಯವಾಗಿದೆ. ತಂಡದ ಖಾತೆಯಲ್ಲಿದೆ 3 ಓಟಗಳು. ಖಂಡಿತ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಕೂಟ ತೋರ್ಪೊಡೋಸ್ ಖಾನ ವಿರುದ್ಧವಾಗಿ ಮುಡಾರು ಅಚ್ಚೊಟ್ಟು ತಂಡ 42ರ ಮುಂದೆ 59ರ ಜಯದ ಗುರಿಯನ್ನು ಇನ್ನಿ ಬೆನ್ನಟ್ಟಲು ಬಂದಿದ್ದಾರೆ ಶಾಕಿರ್ ಜಾಕಿ ಹಾಗೇನೆ ಬಾಸಿದ್. ಇಲ್ಲಿ ತಿರುಗಿಸಿ ಓಡಿದ್ರು ಶಾಕಿರ್ ಜಾಕಿ. 1 ಓಟಗಳು ಸುಲಭ 2 ರನ್ಗಾಗಿ ಓಡ್ತಾ ಇದ್ರು. 2 ಓಟಗಳು ಕೂಡ ಸಂಪೂರ್ಣ 3ನೇ ಓಟಕ್ಕೆ ತಿರಸ್ಕರಿಸಿದ್ರು. ಕೇವಲ ಜೋಡಿ ಓಟಗಳು ಮಾತ್ರ. ಇಲ್ಲಿ ಮನಗಂಡು ಕ್ವಾರ್ಟರ್ ಫೈನಲ್ ಪಂದ್ಯಾಕೂಟದಲ್ಲಿ ಸಾಕಿರ್ ಜಾಕಿ ಇಲ್ಲಿ ಬಹಳಷ್ಟು ಅದ್ಭುತ ರೀತಿಯಾದಂಥ ಬ್ಯಾಟಿಂಗ್ ಪ್ರದರ್ಶನದೊಂದಿಗೆ 2ನೇ ಮತ್ತು 3ನೇ ಚೆಂಡಿನಲ್ಲಿ ಅವಳಿ ಓಟಗಳ ಸಂಪಾದನೆ. 3 ಚೆಂಡುಗಳ ಮುಂದೆ 5 ಓಟಗಳು ಬಂದಿದೆ. ಇಲ್ಲಿ ಸತೀಶ್ 4ನೇ ಬಾರಿಗೆ ಪ್ರಥಮ ಪವರ್ ಪ್ಲೇ ಓವರ್ನ ಚಾಲ್ತಿಯಲ್ಲಿ. ಈ ಬಾರಿ ಮತ್ತೆ ಅದ್ಭುತವಾದಂಥ ದಾಂಡು, ಸುಂದರತೆಯ ದಾಂಡುಗಾರಿಗೆ ಲೆಗ್ ಸೈಡ್ ವಿಭಾಗದಲ್ಲಿ ಬಾರಿಸಿದ್ರು ಜಾಕಿ. ಕೇವಲ 1 ಓಟಗಳು ಮಾತ್ರ ಈ ಓಟಕ್ಕೆ ಕಡಿವಾಣಗಳು ಆಗ್ತಾ ಇದ್ದಾರೆ. ಇಲ್ಲಿ 6 ಓಟಗಳು ಕಾಣ ಸಿಗ್ತಾ ಇದೆ ಮುಕ್ತಾಯಗೊಂಡಂಥ 4 ಚೆಂಡಿನಲ್ಲಿ. ಪ್ರಥಮ 2 ಓವರ್ಗಳು ಪವರ್ ಪ್ಲೇ ಓವರ್ಗಳಿಗೆ ಸಾಗಿ ಬರಲಿಕ್ಕಿದೆ. ಪವರ್ ಪ್ಲೇ ಓವರ್ ಮುಕ್ತಾಯಗೊಂಡಂಥ 4 ಚೆಂಡಿನಲ್ಲಿ 6 ಓಟಗಳು ಬಂದಿದೆ. ಇಲ್ಲಿ 5ನೇ ಬಾರಿಗೆ ಬಾಸಿದ್ ಎದುರಿಸಬೇಕಾಗಿದೆ. ಮುನ್ನುಗ್ಗಿ ಬಾರಿಸುವಂಥ ಪ್ರಯತ್ನಗಳು ಬಾಸಿದ್ ಇಲ್ಲಿ 2 ರನ್ನಿಗಾಗಿ ಓಡ್ತಾ ಇದ್ದಾರೆ. ಇಲ್ಲಿ 2 ಓಟಗಳು ಕೂಡ ಸಂಪೂರ್ಣ ದಂಡಿನ ಅಂಚಿಗೆ ತಗುಲಿದೆ ಎನ್ನುವಂಥ ನಿರ್ಣಯಗಳು ಹೊರಬಿದ್ದಿದೆ. ಇಲ್ಲಿ ಜೋಡಿ ಓಟಗಳು ಅಂಕಪಟ್ಟಿಯನ್ನು ಸೇರಿಕೊಳ್ಳುವಾಗ 5 ಚೆಂಡುಗಳ ಮುಂದೆ 8 ಓಟಗಳು ಬಂದಿದೆ. ಕೊನೆಯ 1 ಚೆಂಡು ಬಾಕಿ ಇದೆ. ಪ್ರಥಮ ಪವರ್ ಪ್ಲೇ ಓವರಿನ ಕೊನೆಯ ಚೆಂಡು ಬಾಸಿದ್ ಉಳ್ಳಾಲ್. ಈ ಬಾರಿ ಮತ್ತೆ ಬಲವಾದ ಹೊಡೆತಕ್ಕೆ ಪ್ರಯತ್ನಗಳು ಕ್ಷೇತ್ರ ಪಾಲಕನ ಕೈಯಲ್ಲಿ ಭದ್ರ ಬೊಗಸೆ. ಕೊನೆಯ ಚೆಂಡು ಚುಕ್ಕಿ ಆಗ್ತಾ ಇದೆ. ಈ 1 ಓವರ್ನಲ್ಲಿ ಪ್ರಥಮ ಚೆಂಡು ಚುಕ್ಕಿ ಆಗುವುದರೊಂದಿಗೆ 6 ಚೆಂಡುಗಳ ಆಟ ಮುಕ್ತಾಯವಾಗಿದೆ. ಮುಕ್ತಾಯಗೊಂಡಂಥ 6 ಚೆಂಡಿನಲ್ಲಿ ತೋರ್ಪೊಡೋಸ್ ಖಾನ ಕಲೆ ಹಾಕಿದ್ದು 8 ಓಟಗಳು. ಇನ್ನು ಬಾಕಿ ಇರ್ತಕ್ಕಂಥ 36 ಚೆಂಡಿನಲ್ಲಿ ಬೇಕಾಗಿದೆ 51 ಓಟಗಳು. 36 ಚೆಂಡುಗಳ ಮುಂದೆ 51 ಓಟಗಳು ಬೇಕಾಗಿದೆ. ಓಪನಿಂಗ್ ಕ್ರಮಾಂಕಧಾರಿಯಾಗಿ ಬಂದಂಥ ದಾಂಡುಗಾರ ಇರುವೊಬ್ಬರು ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಬಾಸಿದ್ ಹಾಗೆಯೇ ಸ್ಟ್ರೈಕರ್ ವಿಭಾಗದಲ್ಲಿ ಶಾಕಿರ್ ಇದ್ದಾನೆ. ಕಾದು ನೋಡೋಣ 36 ಚೆಂಡುಗಳ ಮುಂದೆ 51 ಓಟಗಳನ್ನು ಯಾವ ರೀತಿಯಾಗಿ ಕಲೆ ಹಾಕ್ತಾರೆ ಎಂಬುದನ್ನು. ಹಾಗೆಯೇ ಇಲ್ಲಿ ಪ್ರಥಮ ಓವರ್ ಎಸೆದಂಥ ಸತೀಶ್ ಇಲ್ಲಿ ಯಾವುದೇ ರೀತಿಯ ದೊಡ್ಡ ಹೊಡೆತಗಳಿಗೆ ಬಿಟ್ಟು ಕೊಡದೆ ದಾಂಡುಗಾರನನ್ನು ಕಟ್ಟಿ ಹಾಕುವಂಥ ಪ್ರಯತ್ನವನ್ನು ಪಟ್ಟಿದ್ರು. 6 ಚೆಂಡುಗಳ ಮುಂದೆ 8 ಓಟಗಳನ್ನು ಬಿಟ್ಟಾಗಿದೆ. ಪ್ರಥಮ ಓವರ್ ಮುಕ್ತಾಯವಾಗಿದೆ. 2ನೇ ಪವರ್ ಪ್ಲೇ ಓವರ್ ಎಸೆಯಲು ಮತ್ತೋರ್ವ ದಾಳಿಗಾರ ಅಕ್ಷಯ್ರವರ ಕೈಯಲ್ಲಿದೆ ಚೆಂಡು. 36 ಚೆಂಡುಗಳ ಮುಂದೆ 51 ಓಟದ ಜಯದ ಗುರಿ ಇದೆ. ಯಾವ ರೀತಿಯಾಗಿ ಪ್ರಥಮ ಓವರ್ನಲ್ಲಿ ಎಸೆದಂಥ ಸತೀಶ್ ರವರು ಮಾಡಿದಂಥ ಮೋಡಿಯನ್ನು ಮತ್ತೆ ಮರುಕಳಿಸ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಅಕ್ಷಯ್ ಇಲ್ಲಿ ದಾಳಿಗಾರಿಕಾ ವಿಭಾಗದಲ್ಲಿ.
ಎರಡನೇ ಓವರಿನ ಪ್ರಥಮ ಚೆಂಡು ಮತ್ತೆ ಓಡೋಡಿ ಬಂದು ಈ ಬಾರಿ ಬಲವಾಗಿ ದಂಡಿಸಿದ್ರು. ಗಾಳಿಯಲ್ಲಿದೆ ಚೆಂಡು. ಶಾಕಿರ್ ಜಾಕಿ ದಂಡಿಸಿದ್ರು. ಇಲ್ಲಿ ಕ್ಷೇತ್ರ ಪಾಲಕನ ವೈಫಲ್ಯತೆಯಾಗಿ 4 ಓಟಗಳು. ಬೌಂಡ್ರಿ ಬರ್ತಾ ಇದೆ ಶಾಕಿರ್ ಜಾಕಿರ್ ಅವರ ಬ್ಯಾಟ್ ಮುಖೇನ. ಎಲ್ಲೋ ಒಂದು ಕಡೆ ಪ್ರಥಮ ಓವರ್ನಲ್ಲಿ 8 ಓಟಗಳನ್ನು ಕಲೆ ಹಾಕಿದ ಬಳಿಕ ಅಕ್ಷಯ್ ರವರು ಎಸೆದಂತ ಪ್ರಥಮ ಚೆಂಡಿಗೆ ಶಾಕಿರ್ ಅವರು ಲಾಂಗ್ ಆನ್ ವಿಭಾಗದಲ್ಲಿ ಬಾರಿಸಿದ್ರು. ಆ ಒಂದು ಹೊಡೆತಕ್ಕೆ 4 ಓಟಗಳು ಸಾಕ್ಷಿ ಆಗ್ತಾ ಇದೆ. ಕ್ಷೇತ್ರ ಪಾಲಕರ ಎಡವಟ್ಟುಗಳಿಂದಾಗಿ 4 ಓಟಗಳು ಬಂದಿದೆ. ಇಲ್ಲಿ ತಂಡದ ಖಾತೆಯಲ್ಲಿ 12 ಓಟಗಳು. ಅಕ್ಷಯ್ ಇಲ್ಲಿ ಎರಡನೇ ಬಾರಿಗೆ ನಿಯಂತ್ರಿತ ದಾಳಿಗಳನ್ನು ಸಂಘಟಿಸಬಹುದೇ? ಇಲ್ಲಿ ಕಾದು ನೋಡೋಣ. ಎರಡನೇ ಪವರ್ ಪ್ಲೇ ಚಾಲ್ತಿಯಲ್ಲಿರುವಾಗ 7 ಚೆಂಡುಗಳ ಮುಂದೆ 12 ಓಟಗಳು ಬಂದಿದೆ. ಎರಡನೇ ಬಾರಿಗೆ ಅಕ್ಷಯ್ 1 ಬೌಂಡರಿ ಬಾರಿಸಿದಂತ ಶಾಕಿರ್ ಜಾಕಿ ಈ ಬಾರಿ ಮತ್ತೆ ಬಲವಾಗಿ ದಂಡಿಸಿದ್ರು. ಯಾರಿಲ್ಲದ ಸ್ಥಳದಲ್ಲಿ ಬಿಟ್ಟ ಜಾಗವನ್ನು ಭರ್ತಿ ಮಾಡುವಂತ ಸಲುವಾಗಿ ಇಲ್ಲಿ ಬಾರಿಸಿದ್ರು. ಆ ಹೊಡೆತಕ್ಕೆ ಅವಳಿ ಓಟಗಳು ಸಂಪಾದನೆ, ಜೋಡಿ ಓಟಗಳು. ಪದೇ ಪದೇ ಬಹಳಷ್ಟು ಅದ್ಭುತ ರೀತಿಯಾದಂತಹ ದಾಂಡುಗಾರಿಕಾ ಪ್ರದರ್ಶನದೊಂದಿಗೆ ಇಲ್ಲಿ ಅವಳಿ ಓಟಗಳ ಸಂಪಾದನೆ ಆಗ್ತಾ ಇದೆ. ಈ ಅವಳಿ ಓಟಗಳಿಂದಾಗಿ ತಂಡದ ಖಾತೆಯಲ್ಲಿ ಕಾಣ ಸಿಗ್ತಾ ಇದೆ 14 ಓಟಗಳು. 14 ಆನ್ ದಿ ಸ್ಕೋರ್ ಬೋರ್ಡ್. ಎರಡನೇ ಓವರ್ನ ಚಾಲ್ತಿಯಲ್ಲಿ ಈ ಬಾರಿ ಮತ್ತೆ ಆಫ್ ಸೈಡ್ ವಿಭಾಗದಲ್ಲಿ ಬಾರಿಸಿದ್ರು. ಚೆಂಡಿಗಾಗಿ ಕ್ಷೇತ್ರ ಪಾಲಕ ಓಡೋಡಿದ್ರು. ಆ ಚೆಂಡು ಬಂದ ಸ್ಥಳದಲ್ಲಿ ಓಡೋಡಿ ಹೋಗಿ ಕ್ಯಾಚ್ ಅನ್ನು ಪಡೆಯುವಲ್ಲಿ ಇಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಕ್ಷೇತ್ರ ಪಾಲಕರು. ಇದರೊಂದಿಗೆ ಪ್ರಥಮ ಆಘಾತವಾಗ್ತಾ ಇದೆ. ದೊಡ್ಡ ಆಘಾತವಾಗಿದೆ ತೋರ್ಪೋಡಸ್ ಖಾನ ತಂಡಕ್ಕೆ. ಶಾಕಿರ್ ಅವರ ಸ್ಥಾನವನ್ನು ತುಂಬಲು ಇನ್ನೋರ್ವ ದಾಂಡಿಗಾರ ಅಶ್ರಫ್ ರವರ ಆಗಮನವಾಗಿದೆ ಬಾಸಿತ್ ರವರನ್ನು ಕೂಡಿಕೊಳ್ಳಲು. ಈಗಾಗಲೇ 9 ಚೆಂಡುಗಳನ್ನು ಎದುರಿಸಿಕೊಂಡು 14 ಓಟಗಳನ್ನು ಕಲೆ ಹಾಕಿದೆ. ಕಾದು ನೋಡೋಣ ಇಲ್ಲಿ ಅಶ್ರಫ್ ಬಾಸಿತ್ ರವರೊಂದಿಗೆ ಕೂಡಿ ಯಾವ ರೀತಿಯಾಗಿ ತನ್ನ ದಂಡನ್ನು ದಂಡಿಸ್ತಾರೆಂದು ಕಾದು ನೋಡಬೇಕಾಗಿದೆ. ಸೌಹಾರ್ದತೆಗಾಗಿ ಕ್ರಿಕೆಟ್ ಭಾರತ್ ಜೋಡೋ ಟ್ರೋಫಿ 2026 ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಬಹಳಷ್ಟು ಅದ್ಭುತ ರೀತಿಯಾದಂಥ ಪಂದ್ಯಕೂಟ ಸಾಗಿ ಬಂದಿದೆ. 42 ಚೆಂಡುಗಳನ್ನು ಎದುರಿಸಿಕೊಂಡು 58 ಓಟಗಳನ್ನು ಕಲೆ ಹಾಕಿದೆ ಮೂಡಾರು ಅಚ್ಚೊಟ್ಟು ತಂಡ. 59ರ ಜಯದ ಗುರಿಯಲ್ಲಿ ಇಲ್ಲಿ ಅಶ್ರಫ್ ಈ ಬಾರಿ ಕ್ಲೀನ್ ಬಾಲ್ಡ್. ಇಲ್ಲಿ ಬಂದ ಹಾದಿಗೆ ಸುಂಕವಿಲ್ಲ. ಅಶ್ರಫ್ ಇಸ್ ದಿ ಡಿಪಾರ್ಟ್. ಇಲ್ಲಿ ಸತತ 2 ಚೆಂಡುಗಳ ಮುಂದೆ 2 ಉದ್ದರೆ ನಷ್ಟವಾಗಿದೆ. ಅಶ್ರಫ್ ಭರವಸೆಯನ್ನು ಇಟ್ಟುಕೊಂಡಂತ ಸಂದರ್ಭದಲ್ಲಿ ಆತ ನಿರ್ಲಕ್ಷ್ಯತೆಯಿಂದಾಗಿ ಆತನ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಇಲ್ಲಿ ಅವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಅಪ್ರತಿಮ ದಾಂಡಿಗ ಅಜ್ಮಲ್ ರವರ ಆಗಮನವಾಗ್ತಾ ಇದೆ. ಬಾಸಿತ್ ರವರಿಗೆ ಯಾವ ರೀತಿಯಾಗಿ ಜೊತೆಯಾದ ಆಟವನ್ನು ನೀಡ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಎರಡನೇ ಓವರ್ನ ಚಾಲ್ತಿಯಲ್ಲಿ ಅಕ್ಷಯ್ ಪ್ರಥಮ ಚೆನ್ನಿನಲ್ಲಿ ಬೌಂಡರಿಯನ್ನು ಬಿಟ್ಟುಕೊಟ್ರು. ತದನಂತರ ಎರಡನೇ ಚೆನ್ನಿನಲ್ಲಿ ಅವಳಿ ಓಟಗಳನ್ನು ಬಿಟ್ಟುಕೊಟ್ರು. ಮತ್ತೆ 3 ಮತ್ತು 4ನೇ ಚೆನ್ನಿನಲ್ಲಿ ಉದ್ದರಿಯನ್ನು ಪಡೆದುಕೊಂಡ್ರು. ಹ್ಯಾಟ್ರಿಕ್ ತೆಗೆಯುವಂಥ ಸಾಧ್ಯತೆ, ಹ್ಯಾಟ್ರಿಕ್ ತೆಗೆಯುವಂಥ ಅವಕಾಶ ಇಲ್ಲಿ ಅಕ್ಷಯ್ ರವರಿಗಿದೆ. ಯಾಕಂತ ಹೇಳಿದ್ರೆ 3ನೇ ಚೆನ್ನಿನಲ್ಲಿ ಶಾಕಿರ್ ರವರ ವಿಕೆಟ್ ಅನ್ನು ಪಡೆದುಕೊಂಡ್ರು ಕ್ಯಾಚ್ ಔಟ್ನ ರೂಪದಲ್ಲಿ. ತದನಂತರ 4ನೇ ಚೆನ್ನಿನಲ್ಲಿ ಅಶ್ರಫ್ ರವರ ವಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ. ಇಲ್ಲಿ ಕಾದು ನೋಡೋಣ. ಹ್ಯಾಟ್ರಿಕ್ ತೆಗೆಯುವವರೇ ಇಲ್ಲಿ ಅಜ್ಮಲ್ ಎದುರಿಸಬೇಕಾಗಿದೆ 5ನೇ ಚೆಂಡು. ತಂಡದ ಖಾತೆಯಲ್ಲಿ 14 ಓಟಗಳು. ಎರಡನೇ ಪವರ್ ಪ್ಲೇ ಓವರ್ನ ಚಾಲ್ತಿಯಲ್ಲಿ ಕಾಣುವಾಗ ಈ ಬಾರಿ ಸುಂದರತೆಯ ದಾಂಡುಗಾರಿಕೆ, ಅದ್ಭುತ ರೀತಿಯಾದಂಥ ಕ್ಷೇತ್ರ ಪಾಲನೆಯನ್ನು ಮಾಡಿದ್ದು, ಚೆಂಡನ್ನು ಪಡೆದು ನೇರ ಗುರಿ ಮಾಡುವಂಥ ಪ್ರಯತ್ನದಲ್ಲಿದ್ದು ಕ್ಷೇತ್ರ ಪಾಲಕ. ಆದರೆ ಅದೃಷ್ಟ 1 ಓಟಗಳು ಅಂಕಪಟ್ಟಿಯನ್ನು ಜಮೆಯಾಗ್ತಾ ಇದೆ. 15 ಓಟಗಳು. ಪವರ್ ಪ್ಲೇ ಓವರ್ನ ಅಂತಿಮ 1 ಚೆಂಡು ಬಾಕಿ. ತೋರ್ಪೊಡೋಸ್ ಖಾನ ಮಾಡಿದಂಥ ತಪ್ಪು 22 ಎಕ್ಸ್ಟ್ರಾಸ್ ರೂಪದಲ್ಲಿ ನೀಡಿದೆ. ಇಲ್ಲಿ ಮುಳುವಾಗ್ತಾ ಇದೆ. ಇಲ್ಲಿ ಅಕ್ಷಯ್ ರವರು ಬಹಳಷ್ಟು ಅದ್ಭುತ ರೀತಿಯಾದಂಥ ದಾಳಿಗಾರಿಕೆ ನಡೆಸಿಕೊಡ್ತಾ ಇದ್ದಾರೆ ಮೂಡಾರು ಅಚ್ಚೊಟ್ಟು ತಂಡದ ಪರವಾಗಿ. ಪವರ್ ಪ್ಲೇ ಓವರ್ನ ಅಂತಿಮ 1 ಚೆಂಡು ಬಾಕಿ ಇದೆ. ಈ 1 ಚೆಂಡಿನಲ್ಲಿ ದೊಡ್ಡ ಹೊಡೆತಗಳನ್ನು ಬಾರಿಸುವನೆ ಬಾಸಿತ್. ಇಲ್ಲಿ ಕೊನೆಯ ಚೆಂಡಿಗಾಗಿ ಅಕ್ಷಯ್ ಕೊನೆಯ ಬಾರಿಗೆ ಪವರ್ ಪ್ಲೇ ಓವರ್ನ ಕೊನೆಯ ಚೆಂಡು ಬಲವಾಗಿ ದಂಡಿಸಿದ್ರು. ಇಲ್ಲಿ ಕ್ಷೇತ್ರ ಪಾಲಕ ಇಲ್ಲಿ ಎಡವಟ್ಟುಗಳು.
ಈ ಹೊಡೆತಗಳಿಗೆ ಕ್ಷೇತ್ರ ಪಾಲಕ ಮಾಡಿದಂಥ ತಪ್ಪುಗಳಿಗೆ 4 ಓಟಗಳು ಸಾಕ್ಷಿ ಆಗ್ತಾ ಇದೆ. ಕೊನೆಯ ಚೆಂಡಿನಲ್ಲಿ ಬಾಸಿ ಬೌಂಡರಿ ಬಾರಿಸುವುದರೊಂದಿಗೆ 12 ಚೆಂಡಿನ ಆಟಕ್ಕೆ ಅಂತ್ಯವಾಗ್ತಾ ಇದೆ. ಎದುರಿಸಿದಂಥ 12 ಚೆಂಡಿನಲ್ಲಿ 19 ಓಟಗಳನ್ನು ಕಲೆ ಹಾಕುವಲ್ಲಿ ಯಶಸ್ವಿ ಆಗ್ತಾ ಇದೆ. ಲಾಸ್ ಆಫ್ 2 ವಿಕೆಟ್ಸ್. ಭಾರತ್ ಜೋಡೋ ಟ್ರೋಫಿ 2026 ಕೊನೆಯ ದಿನದಲ್ಲಿ ನಾವು ಕಾಣ ಸಿಗ್ತಾ ಇದ್ದೇವೆ. ಸುತ್ತಲೂ ನೋಡಿದಾಗ ಕ್ರೀಡಾಭಿಮಾನಿಗಳು ಇಲ್ಲಿ ಕಾತುರದಿಂದ ಈ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ಇಲ್ಲಿ 12 ಚೆಂಡಿನ ಆಟ ಮುಕ್ತಾಯವಾಗಿದೆ. 12 ಚೆಂಡುಗಳನ್ನು ಎದುರಿಸಿಕೊಂಡು 19 ಓಟಗಳನ್ನು ಕಲೆ ಹಾಕುವಲ್ಲಿ ಯಶಸ್ವಿಯಾಗಿದೆ. ಇನ್ನು ಬಾಕಿ ಇರತಕ್ಕಂಥ 30 ಚೆಂಡುಗಳ ಮುಂದೆ 40 ಓಟಗಳ ಅವಶ್ಯಕತೆ ಇದೆ. ಅಜ್ಮಲ್ ಹಾಗೇನೆ ಬಾಸಿತ್ ಜೋಡಿ ಇದೆ. ಈ 30 ಚೆಂಡುಗಳ ಮುಂದೆ 40 ಓಟಗಳನ್ನು ಯಾವ ರೀತಿಯಾಗಿ ಕಲೆ ಹಾಕ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಎರಡನೇ ಪವರ್ ಪ್ಲೇ ಓವರ್ ಅಕ್ಷಯ್ ಇಲ್ಲಿ 2 ವಿಕೆಟ್ ಅನ್ನು ಪಡೆದುಕೊಂಡಿರುವೇನೆ 11 ಓಟಗಳನ್ನು ಬಿಟ್ಟು ಕೊಟ್ಟಾಗಿದೆ. ಇಲ್ಲಿ ಸತೀಶ್ 3ನೇ ಓವರಿಗಾಗಿ ತನ್ನ ಕಂತೆಯ 2ನೇ ಓವರ್ಗನ್ನೇ ಸೇಲು. ಈ ಬಾರಿ ಗುಡಿಸು ತೆಗೆಯುವಂತ ಪ್ರಯತ್ನಗಳು, ಅದ್ಭುತ ರೀತಿಯಾದಂತಹ ದಂಡನೆ, 1 ಓಟಗಳು ಬಂದಿದೆ. ಇದರೊಂದಿಗೆ 20. ಶ್ರೀಯುತ ಕೃಷ್ಣ ಶೆಟ್ಟಿ ಬಜವಳಿ ಇವರ ಅಧ್ಯಕ್ಷತೆಯಲ್ಲಿ ಕಾರ್ಕಳ ನಗರ ಯುವ ಕಾಂಗ್ರೆಸ್ ಹಾಗೂ ಇವರ ಸಹಭಾಗಿತ್ವದಲ್ಲಿ ನಡೆದಿರ್ತಕ್ಕಂಥ ಕಾರ್ಕಳ ತಾಲೂಕು ಹಾಗೆಯೇ ಮಂಗಳೂರು ವಲಯದ ಕ್ರಿಕೆಟ್ ಪಂದ್ಯಕೂಟದಲ್ಲಿ ನಾವಿದ್ದೇವೆ. ಇಲ್ಲಿ ತೋರ್ಪುಡಾಸ್ ಖಾನ ವಿರುದ್ಧವಾಗಿ ಮೂಡೂರು ಅಚ್ಚೊಟ್ಟು ತಂಡ ಭಾಗವಹಿಸ್ತಾ ಇದೆ. ಇಲ್ಲಿ ಬಾಸಿದ್ ಅದ್ಭುತ ರೀತಿಯಾದ ದಂಡನೆಯೊಂದಿಗೆ ಅವಳಿ ಓಟಗಳನ್ನು ಕಲೆ ಹಾಕಿಕೊಂಡ್ರು. ಈ ಅವಳಿ ಓಟಗಳಿಂದಾಗಿ ತಂಡದ ಖಾತೆಯಲ್ಲಿ 22. ಸತೀಶ್ ಇಲ್ಲಿ 3ನೇ ಬಾರಿಗೆ ಈ ಬಾರಿ ಬಲವಾಗಿ ದಂಡಿಸುವಂತ ಪ್ರಯತ್ನ. ಲೆಗ್ ಸೈಡ್ ವಿಭಾಗದಲ್ಲಿ ಚೆಂಡು ಧಾವಿಸ್ತಾ ಇದೆ. ಒಂದು ಸುಲಭ ಒಂದಿಗೆ ಮಾತ್ರ ಸಂತೃಪ್ತಿಗೊಳ್ತಾ ಇದ್ದಾನೆ. ಇಲ್ಲಿ ಬಾಸಿದ್ ಖಾತೆಗೆ 1 ಸೇರ್ಪಡೆ ಆಗ್ತಾ ಇದೆ. ಇದರೊಂದಿಗೆ ತಂಡದ ಖಾತೆಯಲ್ಲಿ ಕಾಣಸಿಗ್ತಾ ಇದೆ 23 ಓಟಗಳು. ಸತೀಶ್ ಇಲ್ಲಿ 3 ಚೆಂಡುಗಳ ಮುಂದೆ 4 ಓಟಗಳನ್ನು ಬಿಟ್ಟು ಕೊಟ್ಟಾಗಿದೆ. ಇಲ್ಲಿ 4ನೇ ಬಾರಿಗೆ ಅಜ್ಮಾಲ್. ಈ ಬಾರಿ ನಿಧಾನಗತಿಯಾಗಿತ್ತು. ಚೆಂಡು ಗುಡಿಸಿ ತೆಗೆಯುವಂತ ಪ್ರಯತ್ನದಲ್ಲಿದ್ರು ಅಜ್ಮಲ್, ಆದರೆ ಕೇವಲ 1 ಓಟಗಳು ಮಾತ್ರ ಆತನ ಖಾತೆಯಲ್ಲಿ ಸೇರ್ಪಡೆ ಆಗ್ತಾ ಇದೆ. ಈ 1 ಓಟಗಳಿಂದಾಗಿ ತಂಡದ ಖಾತೆಯಲ್ಲಿ ಕಾಣಸಿಗ್ತಾ ಇದೆ 24 ಓಟಗಳು. ಅಂತಿಮ 2 ಚೆಂಡು ಬಾಕಿ ಇದೆ. ಸತೀಶ್ ಪಂಚಮ ಬಾರಿಗೆ ಈ ಬಾರಿ ರಿವರ್ಸ್ ದಂಡನೆಗೆ ಪ್ರಯತ್ನವನ್ನು ಪಟ್ಟಿದ್ರು. ಸರಿಯಾದ ಸಂಪರ್ಕಗಳು ಚೆಂಡು ದಾಂಡುಗಳ ನಡುವೆ ಕಾಣಸಿಗ್ತಾ ಇಲ್ಲ. ಬೈಸ್ನ ರೂಪದಿಂದಾಗಿ ಉಡುಗೊರೆಯ ರೂಪದಲ್ಲಿ 1 ಓಟಗಳು ಇತರೆ ರೂಪದಲ್ಲಿ ಸೇರ್ಪಡೆಯಾಗ್ತಾ ಇದೆ. ಇದರೊಂದಿಗೆ ತಂಡದ ಖಾತೆಯಲ್ಲಿ ಕೂಡ ಹೆಚ್ಚುವರಿಯಾಗಿದೆ 25 ಓಟಗಳಿಗೆ. 3ನೇ ಓವರ್ನ ಅಂತಿಮ 1 ಚೆಂಡು ಬಾಕಿ ಇದೆ. ಲಾಸ್ಟ್ ಬಾಲ್ ಆಫ್ ದಿ 3rd ಓವರ್. ಕೊನೆಯ ಬಾರಿಗೆ ಅಜ್ಮಾಲ್. ಈ ಬಾರಿ ಸುಂದರತೆಯ ದಾಂಡುಗಾರಿಗೆ ಆಫ್ ಸೈಡ್ ವಿಭಾಗದಲ್ಲಿ ಅಜ್ಮಾಲ್ ಬಾರಿಸಿದ್ರು. ಕ್ಷೇತ್ರ ಪಾಲಕ ಅದ್ಭುತ ರೀತಿಯ ಕ್ಷೇತ್ರ ಪಾಲನೆ ಮಾಡಿ ಕೇವಲ 1 ಓಟಗಳನ್ನು ಮಾತ್ರ ಬಿಟ್ಟುಕೊಡ್ತಾ ಇದ್ದಾನೆ. ಇದರೊಂದಿಗೆ 18 ಚೆಂಡಿನ ಆಟ ಮುಕ್ತಾಯವಾಗಿದೆ. ಮುಕ್ತಾಯಗೊಂಡಂತ 18 ಚೆಂಡುಗಳಲ್ಲಿ ಕಲೆ ಹಾಕಿದ್ದು 26 ಓಟಗಳು.
ಥ್ಯಾಂಕ್ ಯು ಡಿಜೆ. ಉಡುಪಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಶ್ರೀಯುತ ಕೃಷ್ಣಶೆಟ್ಟಿ ಬಜಗೋಳಿ ಇವರ ಅಧ್ಯಕ್ಷತೆಯಲ್ಲಿ ಕಾರ್ಕಳ ನಗರ ಯುವ ಕಾಂಗ್ರೆಸ್ ಹಾಗೂ ಕಾರ್ಕಳ NSUI ಇದರ ಸಹಭಾಗಿತ್ವದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಭಾರತ್ ಜೋಡೋ ಕ್ರಿಕೆಟ್ ಪಂದ್ಯಾಕೂಟ ಇಂದಿನ ದಿನ ಪ್ರಶಸ್ತಿ ಸುತ್ತಿನ ಪಂದ್ಯಕ್ಕೆ ಇನ್ನೇನು ಸನ್ನಿಹಿತವಾಗ್ತಾ ಇದೆ. ಕ್ವಾರ್ಟರ್ ಫೈನಲ್ನ ಪಂದ್ಯಗಳು ಈಗಾಗಲೇ ಮೈದಾನದಲ್ಲಿ ಸಾಗಿ ಬರ್ತಾ ಇದೆ. ಮುಂದಿನ ಪಂದ್ಯಕ್ಕಾಗಿ ಈಶ್ವರ ಕಾರ್ಕಳ ಹಾಗೂ ನ್ಯೂ ಇಲೆವೆನ್ ಕಾರ್ಕಳ ಈ ತಂಡಗಳ ಕಪ್ತಾನರನ್ನು ಅದೃಷ್ಟದ ನಾಣ್ಯ ಚುಮ್ಮಿಕೆಗಾಗಿ ಆಹ್ವಾನಿಸ್ತಾ ಇದ್ದೇನೆ. ದಾಳಿಗಾರಿಕಾ ವಿಭಾಗದಲ್ಲಿ ಅಚ್ಚೊಟ್ಟು ಪರವಾಗಿ ಲಿಕೇಶ್, ದಾಳಿಗಾರಿಕಾ ವಿಭಾಗದಲ್ಲಿ ದಂಡುಗಾರಿಕಾ ವಿಭಾಗದಲ್ಲಿ ಅಜ್ಮಾಲ್. ಈ ಬಾರಿ ಲೆಗ್ ಸ್ಪಿನ್ ಮೋಡಿ. ಇಲ್ಲಿ ತೀರ್ಮಾನಕ್ಕಾಗಿ ಕಾಯಬೇಕಾಗಿದೆ. ಆ ಒಂದು ಚೆಂಡು ಅಡ್ಡ ಚೆಂಡು ಎನ್ನುವಂತಹ ಘೋಷಣೆಗಳು ಹೊರಬಿದ್ದಿದೆ. ಎಕ್ಸ್ಟ್ರಾಸ್ ರೂಪದಲ್ಲಿ ರನ್ಗಳು ಆ್ಯಡ್ ಆಗ್ತಾ ಇದೆ. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 27 ಓಟಗಳು ಕಾಣ ಸಿಗ್ತಾ ಇದೆ. ಮುಕ್ತಾಯಗೊಂಡಂತ 3 ಓವರ್ಗಳ ಮುಕ್ತಾಯದಲ್ಲಿ 3 ಓವರ್ನ ಪ್ರಥಮ ಚೆಂಡಿನಲ್ಲಿ ಇದು ಪ್ರಥಮ ಅಡ್ಡ ಚೆಂಡುಗಳಾಗಿ ದಾಖಲಾಗ್ತಾ ಇದೆ. ಇಲ್ಲಿ ಕ್ಷೇತ್ರ ಪಾಲನೆಯನ್ನು ಮಾಡಿದರು. ಆಫ್ ಸೈಡ್ ವಿಭಾಗದಲ್ಲಿ ಬಾರಿಸಿದರೊಂದಿಗೆ 1 ಓಟಗಳು ಸುಲಭ ರೀತಿಯಲ್ಲಿ ದೊರೆಯುವಾಗ ತಂಡದ ಖಾತೆಯಲ್ಲಿ 28 ಓಟಗಳಿಗೆ ಬಂದು ನಿಂತಿದೆ. ಬಾಕಿ ಇರತಕ್ಕಂಥ 23 ಚೆಂಡಿನ ಮುಂದೆ 31 ಓಟದ ಅವಶ್ಯಕತೆ ಇದೆ. ಕಾದು ನೋಡೋಣ ಈ ಒಂದು ಪಂದ್ಯಾಕೂಟವನ್ನು ಗೆಲ್ಲುವವರು ಯಾರು. ಈ ಒಂದು ಪಂದ್ಯಾಕೂಟ ಜಯಿಸಿದ್ದರೆ ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ಳಬಹುದು. 23 ಚೆಂಡುಗಳ ಮುಂದೆ 31 ಓಟದ ಅವಶ್ಯಕತೆ ಇಲ್ಲಿ ಬಾಶೀರ್ ಸ್ಟ್ರೈಕರ್ ವಿಭಾಗದಲ್ಲಿ. ಲಿಕೇಶ್ ದಾಳಿಗಾರಿಕಾ ವಿಭಾಗದಲ್ಲಿ ಲೆಗ್ ಸ್ಪೀಡ್ ಮೋಡಿ. ಲೆಗ್ ಸೈಡ್ ವಿಭಾಗದಲ್ಲಿ ಭರ್ಜರಿ ಹಾರ್ದಿಕ್ ಬಾರಿಸುವಂತ ಪ್ರಯತ್ನದಲ್ಲಿ ಇದ್ರು ಬಾಸಿದ್. ಆದರೆ 1 ಓಟಗಳು ಮಾತ್ರ. ಈ 1 ಓಟಗಳು ಅಂಕಪಟ್ಟಿಯನ್ನು ಸೇರಿಕೊಳ್ಳುವಾಗ ತಂಡದ ಖಾತೆಯಲ್ಲಿ ಕಾಣಸಿಗ್ತಾ ಇದೆ 29 ಓಟಗಳು. ಲಿಕೇಶ್ ಇಲ್ಲಿ 3ನೇ ಬಾರಿಗೆ 4ನೇ ಓವರ್ನ ಚಾಲ್ತಿಯಲ್ಲಿ ಸುಲಭದಾಯಕವಾಗಿತ್ತು ಚೆಂಡು. ಖಂಡಿತ ದಾಂಡುಗಾರ ಹೊಡೆಯುವಲ್ಲಿ ವಿಫಲನಾಗ್ತಾ ಇದ್ದಾನೆ. ಈ ಒಂದು ಚೆಂಡಿನಲ್ಲಿ ದೊಡ್ಡ ಹೊಡೆತದ ನಿರೀಕ್ಷೆಯಲ್ಲಿದ್ದರು ದಾಂಡುಗಾರರು. ಆದರೆ ಚೆಂಡಂತೂ ಚುಕ್ಕಿ ಆಗ್ತಾ ಇದೆ. ಲಿಕೇಶ್ ಎಸೆದಂತ 3ನೇ ಚೆಂಡು ಡಾಟೆಡ್ ಡೆಲಿವರಿ ಆಗಿ ಮೂಡಿ ಬರ್ತಾ ಇದೆ. ಮತ್ತೆ ಅದೇ ರೀತಿಯ ಚೆಂಡು ಬಲವಾದ ಹೊಡೆತಕ್ಕೆ ಪ್ರಯತ್ನ. ಇಲ್ಲಿ ರನ್ನಿಗಾಗಿ ಓಡ್ತಾ ಇದ್ರು. ಇಲ್ಲಿ ರನ್ ಔಟ್ ಇದೆಯೋ ಇಲ್ಲವೋ ಎನ್ನುವಂಥದ್ದು 3ನೇ ತೀರ್ಪುಗಾರರು ತೀರ್ಮಾನಿಸಲಿಕ್ಕಿದ್ದಾರೆ. ಖಂಡಿತ ಈ ಕ್ಷಣದಲ್ಲಿ 23 ಚೆಂಡುಗಳ ಮುಂದೆ 31 ಓಟಗಳು ಬೇಕಾದಂಥ ಸಂದರ್ಭದಲ್ಲಿ ಚುಕ್ಕಿಯಾದ ಬಳಿಕ ಇಲ್ಲಿ ರನ್ಔಟ್ ಇದೆಯೋ ಇಲ್ಲವೆನ್ನುವಂಥದ್ದು ಇಲ್ಲಿ ನಿರ್ಣಯಗಳು ಹೊರಬೀಳಲಿಕ್ಕಿದೆ. ಉಡುಪಿ ಜಿಲ್ಲೆ ಯುವ ಕಾಂಗ್ರೆಸ್ ಇದರ ಸಹಭಾಗಿತ್ವದಲ್ಲಿ ನಡೆದಿರತಕ್ಕಂಥ ಶ್ರೀ ಕೃಷ್ಣ ಶೆಟ್ಟಿ ಬಜಗೋಳಿ ಇವರ ಸಾರಥ್ಯದಲ್ಲಿ ನಡೆದಿರ್ತಕ್ಕಂಥ ಈ ಪಂದ್ಯಕೂಟ 2 ದಿನಗಳಿಂದ ಬಹಳಷ್ಟು ಯಶಸ್ವಿತವಾಗಿ ಸಾಗಿ ಬಂದಿದೆ. ಎಲ್ಲ ಕ್ರೀಡಾಭಿಮಾನಿಗಳಿಂದು ಮನಸೋಲುವಂಥ ಪಂದ್ಯಕೂಟವನ್ನು ಆಯೋಜಿಸಿದ್ದೀರಿ. ಕೊನೆಯ ದಿನದಲ್ಲಿ ನಾವಿದ್ದೇವೆ. 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಕೂಟವನ್ನು ತಾವು ವೀಕ್ಷಿಸ್ತಾ ಇದ್ದೇವೆ. ತೋರ್ಪೊಡೋಸ್ ಖಾನ ವಿರುದ್ಧವಾಗಿ ಮೂಡೋರು ಅಚ್ಚೊಟ್ಟು ಇಲ್ಲಿ ಭಾಗವಹಿಸ್ತಾ ಇದೆ ತಂಡ. ನಾಟ್ ಔಟ್ ಎನ್ನುವಂತಹ ತೀರ್ಮಾನಗಳು ಬಂದಿದೆ. 1 ಓಟಗಳು ಜೋಡಣೆ ಆಗ್ತಾ ಇದೆ. ಇದರೊಂದಿಗೆ ತಂಡದ ಖಾತೆಯಲ್ಲಿ 30 ಓಟಗಳು. 4 ಚೆಂಡು ಮುಕ್ತಾಯವಾಗಿದೆ. ಲಿಕೇಶ್ ಇಲ್ಲಿ 5ನೇ ಬಾರಿಗೆ ಪಂಚಮ ಚೆಂಡು ಬಾಸಿ ತಿರುಗಿಸಿದ್ರು. ಇಲ್ಲಿ ಸರಿಯಾದ ಸಂಪರ್ಕಗಳು ಚೆಂಡು ದಾಂಡುಗಳ ನಡುವೆ ಕಾಣ ಸಿಗ್ತಾ ಇಲ್ಲ. ಲೆಗ್ ಬೈಸ್ನ ರೂಪದಲ್ಲಿ ಇತರೆ ರೂಪದಲ್ಲಿ 1 ಓಟಗಳು ಸೇರ್ಪಡೆಯಾಗುವುದರೊಂದಿಗೆ ತಂಡದ ಖಾತೆಯಲ್ಲಿ ಹೆಚ್ಚುವರಿಯಾಗಿದೆ 31 ಓಟಗಳಿಗೆ. ಲಿಕೇಶ್ ಇಲ್ಲಿ ಅದ್ಭುತ ರೀತಿಯಾದಂತಹ ದಾಳಿಗಾರಿಕೆಯನ್ನು ನಡೆಸಿಕೊಡ್ತಾ ಇದ್ದಾನೆ. ದೊಡ್ಡ ಹೊಡೆತಗಳನ್ನು ಬಿಟ್ಟುಕೊಡದೆ ಬಹಳಷ್ಟು ಶ್ರೇಷ್ಠ ಮಟ್ಟದ ದಾಳಿಗಾರಿಕೆಯನ್ನು ನಡೆಸಿಕೊಡ್ತಾ ಇದ್ದಾನೆ. ಈ ಬಾರಿ ಲೆಗ್ ಸೈಡ್ ವಿಭಾಗದಲ್ಲಿ ಬಲಿಷ್ಠವಾದ ಹೊಡೆತಕ್ಕೆ ಪ್ರಯತ್ನವನ್ನು ಪಟ್ಟಿದ್ರು ಅಜ್ಮಲ್. ಆದರೆ ಚೆಂಡು ದಾಂಡು ಸರಿಯಾದ ಸಂಪರ್ಕಗಳು ಕಾಣ ಸಿಗ್ತಾ ಇಲ್ಲ. ಈ ನಡುವೆ 4ನೇ ಓವರ್ ಎಸೆದಂತ ಲಿಕೇಶ್ ಇಲ್ಲಿ ದಾಂಡುಗಾರನನ್ನು ಕಟ್ಟಿ ಹಾಕುವಂತ ಸಂಪೂರ್ಣ ಪ್ರಯತ್ನದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಡ್ತಾ ಇದ್ದಾನೆ. ಇಲ್ಲಿ 24 ಚೆಂಡುಗಳು ಮುಕ್ತಾಯವಾಗಿದೆ. ಮುಕ್ತಾಯಗೊಂಡಂತ 24 ಚೆಂಡುಗಳ ಮುಂದೆ 31 ಓಟಗಳು ಬಾಕಿ ಇದೆ ಬಂದಿದೆ.
24 ಚೆಂಡುಗಳು ಮುಕ್ತಾಯವಾಗಿದೆ. 31 ಓಟಗಳು ಅಂಕಪಟ್ಟಿಯಲ್ಲಿ ಕಾಣುವುದೇ ಆದರೆ ಬಾಕಿ ಇರತಕ್ಕಂಥ 18 ಚೆಂಡುಗಳ ಮುಂದೆ 28 ಓಟಗಳ ಅವಶ್ಯಕತೆ ಇದೆ. ಒಂದು ಸಿಕ್ಸರ್ ಬಾರಿಸಿದ್ದೆ, ಅದರಲ್ಲಿ ಪಂದ್ಯಕೂಟ ಮತ್ತೆ ಜೀವಂತ. ಎರಡು ಕಡೆಯಿಂದ ಸಮಬಲದ ಹೋರಾಟ ಸಾಗಿ ಬರ್ತಾ ಇದೆ. ಇಲ್ಲಿ ಕಾರ್ಕಳದ ಗಾಂಧಿ ಮೈದಾನದಲ್ಲಿ ಒನಲು ಬೆಳಕಿನ ಪಂದ್ಯಾಕೂಟದಲ್ಲಿ ಇಲ್ಲಿ ಹಗಲಿನಲ್ಲಿ ನಾವು ಪಂದ್ಯಾಕೂಟವನ್ನು ಆಡ್ತಾ ಇದ್ದೇವೆ. 18 ಚೆಂಡುಗಳ ಮುಂದೆ 28 ಓಟಗಳ ಅವಶ್ಯಕತೆ ಇದೆ. 5ನೇ ಓವರನ್ನು ಕೈಗೆತ್ತಿಕೊಂಡಂತಹ ದಾಳಿಗಾರ ಅಕ್ಷಯ್ ರವರ ಕೈಯಲ್ಲಿದೆ ಚೆಂಡು. ಬಾಸಿದ್ ಇಲ್ಲಿ ರಿವರ್ಸ್ ಹೊಡೆತಕ್ಕೆ ಪ್ರಯತ್ನಗಳು, ಸರಿಯಾದ ಸಂಪರ್ಕಗಳು ಕಾಣ ಸಿಗ್ತಾ ಇಲ್ಲ. ಲೆಗ್ ಬೈಸ್ನ ರೂಪದಲ್ಲಿ 1 ಓಟಗಳು ಹೆಚ್ಚಳ. 1 ಓಟಗಳಿಂದಾಗಿ 32 ಓಟಗಳು ಅಂಕಪಟ್ಟಿಯಲ್ಲಿ. 17 ಚೆಂಡುಗಳ ಮುಂದೆ 27 ಓಟಗಳ ಅವಶ್ಯಕತೆ ಇದೆ. ಎರಡು ಕಡೆಯಿಂದ ಸಮಬಲದ ಹೋರಾಟಗಳು ಕಾಣ ಸಿಗ್ತಾ ಇದೆ. ಪ್ರತಿ ಒಂದು ಚೆಂಡುಗಳನ್ನು ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನು ಪಡ್ತಿರ್ತಕ್ಕಂಥ ದಾಂಡುಗಾರರಿಗೆ ಕಟ್ಟಿ ಹಾಕುವಂಥ ಪ್ರಯತ್ನಗಳು ಇಲ್ಲಿ ಕಾಣ ಸಿಗ್ತಾ ಇದೆ. ಉತ್ತಮವಾದ ಕ್ಷೇತ್ರ ಪಾಲನೆಯನ್ನು ಮಾಡಿದ್ರು ಕ್ಷೇತ್ರ ಪಾಲಕ. 1 ಓಟಗಳು 2 ಚೆಂಡುಗಳ ಮುಂದೆ 2 ಬಂದಿದೆ. 33 ಇಲ್ಲಿ ಅಕ್ಷಯ್ 2 ಚೆಂಡುಗಳ ಮುಂದೆ 2 ಓಟಗಳನ್ನು ಬಿಟ್ಟುಕೊಟ್ಟಾಗಿದೆ. ಇಲ್ಲಿ 3ನೇ ಬಾರಿಗೆ ಬಾಸಿ ದೊಡ್ಡ ಹೊಡೆತಗಳನ್ನು ಹೊಡೆಯಬಲ್ಲಂತ ಸಾಮರ್ಥ್ಯವುಳ್ಳಂತ ದಾಂಡುಗಾರ. ಈ ಕ್ಷಣದಲ್ಲಿ ಇಲ್ಲಿ ತೋರ್ಪುಡ ಅಸ್ಕಾನ ತಂಡದ ಭರವಸೆಯ ದಾಂಡುಗಾರ ಬಾಸಿತ್ನನ್ನು ಕಟ್ಟಿ ಹಾಕುವಂತ ಪ್ರಯತ್ನಗಳು ಇಲ್ಲಿ ಕಾಣ ಸಿಗ್ತಾ ಇದೆ. 18 ಚೆಂಡುಗಳ ಮುಂದೆ 28 ಬೇಕು ಎನ್ನುವಂಥ ಸಂದರ್ಭದಲ್ಲಿ 3 ಚೆಂಡುಗಳನ್ನು ಎಸೆದು 2 ಓಟಗಳನ್ನು ಬಿಟ್ಟುಕೊಟ್ಟಾಗಿದೆ. ಇಲ್ಲಿ ಅಕ್ಷಯ್ 15 ಚೆಂಡು 26 ಬೇಕು. ಇಲ್ಲಿ ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನಗಳು ಖಂಡಿತ ದೊಡ್ಡ ಆಘಾತವಾಗ್ತಾ ಇದೆ. ವೈಡ್ ಬಾಲ್ ಎನ್ನುವಂತ ನಿರ್ಣಯಗಳು ಹೊರಬಿದ್ದಿದೆ. ಈ ಕ್ಷಣದಲ್ಲಿ ಈ ಒಂದು ಹೊಡೆತಗಳು ಬೇಕಿತ್ತು ಎನ್ನುವಂಥ ಸಂದರ್ಭಗಳಲ್ಲಿ ನಿಂತಿದೆ. ಯಾಕಂತ ಹೇಳಿದ್ರೆ 1 ಸಿಕ್ಸರ್ ಬಾರಿಸಿದೆ, ಅದರಲ್ಲಿ ಪಂದ್ಯಕೂಟ ಮತ್ತೆ ಬರುವಂಥ ಸಾಧ್ಯತೆಗಳು ಇತ್ತು. ಆದರೆ ಇಲ್ಲಿ ಬಾಸಿದ್ ಮುನ್ನುಗ್ಗಿ ಬಾರಿಸಿದ್ರು. ತನ್ನ ವಿಕೆಟನ್ನು ಅನಗತ್ಯವಾಗಿ ಒಪ್ಪಿಸಿಕೊಂಡು ಡಗ್ಔಟಿಗೆ ಮತ್ತೆ ಮರುಕಳಿಸ್ತಾ ಇದ್ದಾನೆ. ಇಲ್ಲಿ ಆತನ ಸ್ಥಾನವನ್ನು ತುಂಬಲು ಇನ್ನೋರ್ವ ಅಪ್ರತಿಮ ದಾಂಡಿಗ, ಕೊನೆಯ ಕ್ಷಣದಲ್ಲಿ ಸಿಡಿಯಬಲ್ಲಂತ ದಾಂಡಿಗ ಸಿನಾನ್ ಚಿನ್ನರವರ ಆಗಮನವಾಗ್ತಾ ಇದೆ. ಕಾದು ನೋಡೋಣ ಈ ಒಂದು ಪಂದ್ಯಾಕೂಟದಲ್ಲಿ ತಮ್ಮ ದಾಂಡುಗಾರಿಕಾ ಪ್ರದರ್ಶನವನ್ನು ಕಾರ್ಕಳದ ಜನತೆಗೆ ಯಾವ ರೀತಿಯಾಗಿ ತೋರ್ಪಡಿಸ್ತಾನೆ ಎನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಬಾಕಿ ಇರ್ತಕ್ಕಂಥ ಹದಿನೈದು ಚೆಂಡುಗಳ ಮುಂದೆ 25 ಓಟಗಳ ಅವಶ್ಯಕತೆ ಇದೆ. ದೊಡ್ಡ ಹೊಡೆತಗಳನ್ನು ಹೊಡೆಯಬಲ್ಲಂತ ಸಾಮರ್ಥ್ಯವುಳ್ಳ ಸಿನಾನ್ ಸ್ಟ್ರೈಕರ್ ವಿಭಾಗದಲ್ಲಿದ್ದಾನೆ. ಇಲ್ಲಿ ಬಾಸಿದ್ರವರ ರೂಪದಲ್ಲಿ ಬಂದಾಗಿದೆ ಸಿನಾನ್. ಇಲ್ಲಿ ಸಿನಾನ್ ಈ ಒಂದು ಪಂದ್ಯಾಕೂಟಕ್ಕೆ ಮತ್ತೆ ಜೀವ ತುಂಬುವನೆ. ಕ್ಷೇತ್ರ ಪಾಲಕರು ಇಲ್ಲಿ ಸಜಾವಣೆಯೊಂದಿಗೆ ಎಸೆತಗಾರ ಕೊಂಚ ಮಟ್ಟಿನಲ್ಲಿ ಅವಸರಗೊಂಡು ಇಲ್ಲಿ ಕ್ಷೇತ್ರ ಪಾಲನೆ ಮಾಡಬೇಕಾಗಿದೆ. ಇಲ್ಲಿ ಮತ್ತೊಮ್ಮೆ ಈ ಬಾರಿ ಸಿನಾನ್ ಇಲ್ಲಿ ಬಲವಾದ ಹೊಡೆತಕ್ಕೆ ಪ್ರಯತ್ನಗಳು. ಸಿನಾನ್ ಚಿನ್ನ ಇಲ್ಲಿ ತನ್ನ ಭರವಸೆಯ ದಾಂಡುಗಾರಿಕೆಯನ್ನು ಯಾವ ರೀತಿಯಾಗಿ ತೋರ್ಪಡಿಸ್ತಾ ಇಲ್ಲ. ಬಂದ ಹಾದಿಗೆ ಯಾವುದೇ ರೀತಿಯ ಉತ್ತರಗಳು ಆತನಿಂದ ನೀಡಲಿಲ್ಲ. ಖಂಡಿತ ಇದು ದೊಡ್ಡ ಆಘಾತವಾಗ್ತಾ ಇದೆ ತೋರ್ಪಡೋಸ್ಕಾನ ತಂಡಕ್ಕೆ. ಎಲ್ಲೋ ಒಂದು ಕಡೆ ಬಾಸಿದ್ ಅದ್ಭುತ ರೀತಿಯಾಗಿ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರ್ಪಡಿಸಿಕೊಂಡು ಸ್ಟಂಪೌಟಿಗೆ ಬಲಿಯಾದರು. ತದನಂತರ ಆತನ ಸ್ಥಾನವನ್ನು ತುಂಬಿದಂತ ಸಿನಾನ್ ಇಲ್ಲಿ ಮತ್ತೆ ಆತನ ವಿಕೆಟ್ ಉರುಳಿದೆ. ಅವರ ಸ್ಥಾನವನ್ನು ತುಂಬಲು ಇಲ್ಲಿ ಮನ್ಸೂರ್ ಅವರ ಆಗಮನವಾಗಿದೆ. ಕೇವಲ 1 ಸಿಕ್ಸರ್ ಬಾರಿಸಿದ್ದೆ, ಆದಲ್ಲಿ ಪಂದ್ಯಾಕೂಟಕ್ಕೆ ಮತ್ತೆ ಜೀವವನ್ನು ತುಂಬುವಂತ ಸಾಧ್ಯತೆ ಇದೆ. ಕಾದು ನೋಡೋಣ ಈ ಒಂದು ಪಂದ್ಯಾಕೂಟವನ್ನು ಗೆಲ್ಲುವವರು ಯಾರು. ಕ್ವಾರ್ಟರ್ ಫೈನಲ್ ಪಂದ್ಯಾಕೂಟದಲ್ಲಿ ನಾವಿದ್ದೇವೆ. ಮನ್ಸೂರ್ ಅವರ ಆಗಮನವಾಗಿದೆ ಅಜ್ಮಲ್ ರವರನ್ನು ಕೂಡಿಕೊಳ್ಳಲು. 14 ಚೆಂಡುಗಳ ಮುಂದೆ 25 ಓಟಗಳ ಅವಶ್ಯಕತೆ ಇದೆ. 14 ಚೆಂಡು ಇದೆ, 25 ಓಟಗಳ ಅವಶ್ಯಕತೆ ಇದೆ. ಅಕ್ಷಯ್ ಇಲ್ಲಿ ಎಸೆದಂತ ಚೆಂಡುಗಳು ಬಹಳಷ್ಟು ಅದ್ಭುತ ರೀತಿಯಾದಂಥ ಎಸೆತಗಳಾಗಿತ್ತು.
ದಾಂಡುಗಾರನನ್ನು ಕಟ್ಟಿ ಹಾಕುವಂತ ಪ್ರಯತ್ನಗಳು ಇಲ್ಲಿ ಕಾಣ ಸಿಗ್ತಾ ಇತ್ತು. ಖಂಡಿತ ಇಲ್ಲಿ 2 ಚೆಂಡುಗಳ ಮುಂದೆ 2 ವಿಕೆಟ್ ಅನ್ನು ಪಡೆದುಕೊಂಡ್ರು. ಬಹುದೊಡ್ಡ ಬೇಟೆ ಆಗ್ತಾ ಇದೆ ಇಲ್ಲಿ ಅವರ ಸ್ಥಾನವನ್ನು ತುಂಬಿದಂತ ಮನ್ಸೂರ್ ಸ್ಟ್ರೈಕರ್ ವಿಭಾಗದಲ್ಲಿ. ಮತ್ತೊಮ್ಮೆ ಅಕ್ಷಯ್ ದಾಳಿಯಲ್ಲಿ ಈ ಬಾರಿ ಮತ್ತೆ ಬಲವಾದ ಹೊಡೆತಕ್ಕೆ ಪ್ರಯತ್ನ, ಇಲ್ಲಿ ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡೆದುಕೊಳ್ತಾ ಇದ್ದಾನೆ. ಇಲ್ಲಿ ಖಂಡಿತ ಕೊನೆಯ ಕ್ಷಣದಲ್ಲಿ ಎಲ್ಲೋ ಒಂದು ಕಡೆ ತೋರ್ಪಡೋಸ್ಕಾನ ತಂಡದ ದಾಂಡುಗಾರರು ತಪ್ಪುಗಳ ಮೇಲೆ ತಪ್ಪನ್ನು ಮಾಡ್ತಾ ಇದ್ದಾರೆ. ಬಾಸಿದ್ ಮಾಡಿದಂತ ತಪ್ಪಿಗೆ ಇಲ್ಲಿ ಮತ್ತೆ ಸಿನಾನ್ ಅವರ ವಿಕೆಟ್ ಅನ್ನು ಬಿಟ್ಟುಕೊಟ್ರು. ತದನಂತರ ಮನ್ಸೂರ್ ಅವರು ಬಂದ ಬಳಿಕ ಆತನ ವಿಕೆಟ್ ಕೂಡ ನಷ್ಟವಾಗ್ತಾ ಇದೆ. ತೋರ್ಪಡೋಸ್ಕಾನ ತಂಡದ ಬೆನ್ನೆಲುಬು ಆಟಗಾರ ಇಲ್ಲಿ ನಿರ್ಗಮಿಸ್ತಾ ಇದ್ದಾನೆ. ಕಾದು ನೋಡೋಣ ಅವರ ಸ್ಥಾನವನ್ನು ತುಂಬಿದಂತ ನಿಜಾಮ್ ಇಲ್ಲಿ ಯಾವ ರೀತಿಯಾಗಿ ತನ್ನ ದಾಂಡುಗಾರಿಕಾ ಪ್ರದರ್ಶನವನ್ನು ತೋರ್ಪಡಿಸ್ತಾನೋ. ಮುಂದಿನ ಪಂದ್ಯಾಟದ ಅದೃಷ್ಟದ ನಾಣ್ಯ ಚಿಮ್ಮುವಿಕೆ ಈಗಾಗಲೇ ನೆರವೇರಿದೆ. ಅದೃಷ್ಟದ ನಾಣ್ಯ ಚಿಮ್ಮುವಿಕೆಯನ್ನು ನ್ಯೂ 11 ಕಾರ್ಕಳ ಗೆದ್ದುಕೊಂಡು ಆರಂಭಿಕವಾಗಿ ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಂಡು ಈಶ್ವರ್ ಕಾರ್ಕಳ ತಂಡಕ್ಕೆ ದಾಂಡುಗತನದ ಅವಕಾಶವನ್ನು ಬಿಟ್ಟುಕೊಡ್ತಾ ಇದೆ. ತೃತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಈಶ್ವರ್ ಕಾರ್ಕಳ ವಿರುದ್ಧವಾಗಿ ನ್ಯೂ 11 ಕಾರ್ಕಳ. ಕೊನೆಯ ಚೆಂಡು ಬಾಕಿ, ಲಾಸ್ಟ್ ಬಾಲ್. ಈ ಬಾರಿ ಬಲವಾದ ಹೊಡೆತ, ಚೆಂಡು ಗಾಳಿಯಲ್ಲಿದೆ, ಗಗನ ಚುಂಬಿ ಹೊಡೆತ ಇದು. ನಿಜಾಮ್ ಇಲ್ಲಿ ಕೊನೆಯ ಕ್ಷಣದಲ್ಲಿ ಆಗಮಿಸಿದಂತ ನಿಜಾಮ್ ಇಲ್ಲಿ ಮಂಡಿ ಊರಿ ಬಾರಿಸಿದಂತ ಹೊಡೆತಕ್ಕೆ 6 ಓಟಗಳು ಸಾಕ್ಷಿ ಆಗ್ತಾ ಇದೆ. ಇಲ್ಲಿ ಈಗ ಪಂದ್ಯಾಕೂಟಕ್ಕೆ ಮತ್ತೆ ಜೀವ ತುಂಬುತ್ತಾ ಇದ್ದಾನೆ ನಿಜಾಮ್. ಖಂಡಿತ ಬಾರಿಸಿದಂತ ಸಿಕ್ಸರ್ಗಳು ಇಲ್ಲಿ ಪಂದ್ಯಾಕೂಟವನ್ನು ತಿರುಗಿನಂತ ಭಾವಿಸ್ತದೆ ಎಂದು ಕಾದು ನೋಡಬೇಕಾಗಿದೆ. ಇಲ್ಲಿ ಬಾಕಿ ಇರತಕ್ಕಂತ 12 ಚೆಂಡುಗಳ ಮುಂದೆ 19 ಓಟಗಳ ಅವಶ್ಯಕತೆ ಇದೆ. 12 ಚೆಂಡುಗಳ ಮುಂದೆ 19 ಓಟಗಳ ಅವಶ್ಯಕತೆ ಇದೆ. ಸುಲಭವೂ ಅಲ್ಲ, ಕಷ್ಟವೂ ಅಲ್ಲ, ಎಲ್ಲವೂ ಸಾಧ್ಯ ಕ್ರಿಕೆಟ್ನಲ್ಲಿ. 12 ಚೆಂಡುಗಳ ಮುಂದೆ 19 ಬೇಕು ಎನ್ನುವಂತ ಸಂದರ್ಭದಲ್ಲಿ ನಾವಿದ್ದೇವೆ. ಕೊನೆಯ ಕ್ಷಣದಲ್ಲಿ ನಿಜಾಮ್ ಬಂದಿದ್ರು. 5ನೇ ಓವರ್ನ ಕೊನೆಯ ಚೆಂಡಿನಲ್ಲಿ ಸಿಕ್ಸರ್ ಬಾರಿಸಿರೊಂದಿಗೆ ದಿಟ್ಟತನಕ್ಕೆ ಉತ್ತರವನ್ನು ನೀಡಿದ್ರು ಇಲ್ಲಿ ನಿಜಾಮ್. ಇಲ್ಲಿ 12 ಚೆಂಡುಗಳು ಬಾಕಿ ಇದೆ, 19 ಓಟಗಳು ಬೇಕಾಗಿದೆ. ದಾಳಿಗಾರಿಕಾ ವಿಭಾಗದಲ್ಲಿ ಮತ್ತೆ ಪರಿಚಯನಾಗ್ತಾ ಇದ್ದಾನೆ ಲಿಕೇಶ್. ಕಳೆದೊಂದು ಓವರ್ನಲ್ಲಿ ಬಹಳಷ್ಟು ಅದ್ಭುತ ರೀತಿಯ ದಾಳಿಗಾರಿಕೆಯನ್ನು ನಡೆಸಿಕೊಟ್ಟು ಕೇವಲ 5 ಓಟಗಳನ್ನು ಕಟ್ಟಿಹಾಕಿಕೊಂಡಿದ್ರು. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮಾದರಿಯಲ್ಲಿ ಅಂಪೈರ್ ದಿನೇಶ್ ರವರನ್ನು ಬಿಡುತ್ತಾ ಅಜ್ಮಲ್ ಎದುರಿಸಬೇಕಾಗಿದೆ. ಈ ಬಾರಿ ಲೆಗ್ ಸ್ಪಿನ್ ಮೋಡಿ ಬಲವಾಗಿ ದಂಡಿಸಿದ್ರು. ಲಾಂಗ್ ಆನ್ ವಿಭಾಗದಲ್ಲಿ ಚೆಂಡು ಧಾವಿಸ್ತಾ ಇದೆ. ಒಂದು ಸುಲಭ, ಒಂದಿಗೆ ಮಾತ್ರ ಸಂತೃಪ್ತಿಗೊಳ್ತಾ ಇದ್ದಾನೆ. ಇನ್ನೀಗ 11 ಚೆಂಡುಗಳ ಮುಂದೆ 18 ಓಟಗಳ ಅವಶ್ಯಕತೆ ಇದೆ. ಲೆಗ್ ಸ್ಪಿನ್ ದಾಳಿಯಲ್ಲಿ ಲಿಕೇಶ್ ಕಾಣ ಸಿಗ್ತಾ ಇದ್ದಾನೆ. 1 ಸಿಕ್ಸರ್ನೊಂದಿಗೆ ಮಿಂಚುತ್ತಾ ಇದ್ದಾನೆ ಇಲ್ಲಿ ನಿಜಾಮ್. 11 ಚೆಂಡು 18 ಬೇಕು. ಈ ಬಾರಿ ಸುಲಭದಾಯಕವಾಗಿತ್ತು ಚೆಂಡು. ಇಲ್ಲಿ ಟಿಪ್ ಕ್ಯಾಚ್ ಔಟ್ ಆಗೋದರೊಂದಿಗೆ ಇಲ್ಲಿ ಸಿಕ್ಸರ್ ಬಾರಿಸಿದಂತ ನಿಜಾಮ್ ಆಟಕ್ಕೂ ಇಲ್ಲಿ ಕೊನೆ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಸಿಕ್ಸರ್ ಬಾರಿಸಿದಂತ ನಿಜಾಮ್ ಕೂಡ ಇಲ್ಲಿ ಪೆವಿಲಿಯನ್ ಅತ್ತ ಮತ್ತೆ ವಾಪಸಾತಿಯಲ್ಲಿ ಕಾಣ ಸಿಗ್ತಾ ಇದ್ದಾನೆ. ಖಂಡಿತ ಇಲ್ಲಿ ದೊಡ್ಡ ಆಘಾತವಾಗಿದೆ. 11 ಚೆಂಡುಗಳ ಮುಂದೆ 18 ಬೇಕು ಎನ್ನುವಂತ ಸಂದರ್ಭದಲ್ಲಿ ನಿಜಾಮ್ ಇಲ್ಲಿ ಔಟ್ ಆಗ್ತಾ ಇದ್ದಾನೆ. ಖಂಡಿತ ದೊಡ್ಡ ಆಘಾತವಾಗಿದೆ. ಕೊನೆಯ ಕ್ಷಣದಲ್ಲಿ ಸಿಕ್ಸರ್ ಬಾರಿಸಿಕೊಂಡು ತನ್ನ ವಿಕೆಟ್ ಅನ್ನು ಇಲ್ಲಿ ಈ ಹಂತದಲ್ಲಿ ಒಪ್ಪಿಸಿ ಹೋಗ್ತಾ ಇದ್ದಾನೆ. ಅವರ ಸ್ಥಾನವನ್ನು ತುಂಬಲು ಅಮಾನ್ ಹೊಸಂಗಡಿರವರ ಆಗಮನವಾಗ್ತಾ ಇದೆ. ಅಜ್ಮಲ್ ರವರನ್ನು ಕೂಡಿಕೊಳ್ಳಲು ಎಲ್ಲೋ ಒಂದು ಕಡೆ ಬಹಳಷ್ಟು ನಿಧಾನಗತಿಯಾಗಿ ತನ್ನ ತಂಡವನ್ನು ಅದ್ಭುತ ರೀತಿಯಲ್ಲಿ ಸಾರಥಿಯಾಗಿ ಮುನ್ನಡೆಸ್ತಾ ಇದ್ದಾನೆ ಅಜ್ಮಲ್. ಒಂದು ಕಡೆ ಕಾಣ ಸಿಗ್ತಾ ಇದ್ದಾನೆ. ಇನ್ನು ಇಲ್ಲಿ ಬಾಕಿ ಇರತಕ್ಕಂತ 10 ಚೆಂಡುಗಳ ಮುಂದೆ 18 ಓಟಗಳ ಅವಶ್ಯಕತೆ ಇದೆ. ಅಮಾನ್ ಹೊಸಂಗಾಡಿ ಸ್ಟ್ರೈಕರ್ ವಿಭಾಗದಲ್ಲಿದ್ದಾನೆ. ಈತ ಕೂಡ ಬಹಳಷ್ಟು ಅದ್ಭುತ ದಾಂಡಿಗ. ಇಲ್ಲಿ ಲಿಕೇಶ್ 3ನೇ ಬಾರಿಗೆ ಅಮಾನ್ ರವರಿಗೆ ಈ ಬಾರಿ ಬಲವಾಗಿ ದಂಡಿಸಿದ್ರು. ಚೆಂಡು ಮತ್ತೆ ಗಾಳಿಯಲ್ಲಿದೆ. ಅಮಾನ್ ಹೊಸಂಗಾಡಿ ಇಲ್ಲಿ ತಪ್ಪುಗಳ ಮೇಲೆ ತಪ್ಪನ್ನು ಇಲ್ಲಿ ದಾಂಡುಗಾರರು ಮಾಡ್ತಾ ಇದ್ದಾರೆ. ನಿರೀಕ್ಷಿತ ಪಂದ್ಯಾಕೂಟದಲ್ಲಿ ವೀಕ್ಷಿಸುವಾಗ ವಿಕೆಟ್ಗಳು ನೆಲಪಾಲಾಗ್ತಾ ಇದೆ. ಭರವಸೆಯನ್ನು ಹೊತ್ತುಕೊಂಡು ಬಂದಂತ ದಾಂಡುಗಾರ ಇಲ್ಲಿ ನೆಲಪಾಲಾಗ್ತಾ ಇದ್ದಾರೆ. ಅವರ ಸ್ಥಾನವನ್ನು ತುಂಬಲು ಇನ್ನೋರ್ವ ದಾಂಡಿಗ ರಂಜಿತ್ ರವರ ಆಗಮನವಾಗಿದೆ. 9 ಚೆಂಡುಗಳ ಮುಂದೆ 18 ಓಟದ ಅವಶ್ಯಕತೆ ಇದೆ.
ಈ ಕ್ಷಣದಲ್ಲಿ ತೋರ್ಪಡಾಸ್ ಕಾನ ತಂಡದ ದಾಂಡುಗಾರರು 4 ಜನ ಶೂನ್ಯದೊಂದಿಗೆ ವಾಪಸಾತಿಯನ್ನು ಮಾಡಿಕೊಂಡಾಗಿದೆ. ಇಲ್ಲಿ ನೂತನ ದಾಂಡುಗಾರನಾಗಿ ರಂಜಿತ್ ರವರ ಆಗಮನವಾಗಿದೆ. 9 ಚೆಂಡುಗಳ ಮುಂದೆ 18 ಓಟದ ಅವಶ್ಯಕತೆ ಇದೆ. ಕಾದು ನೋಡೋಣ. 1-2 ಸಿಕ್ಸರ್ಗಳು ಹೊಡೆದಿದ್ದೆ ಆದಲ್ಲಿ ಪಂದ್ಯಾಕೂಟಕ್ಕೆ ಮತ್ತೆ ಜೀವವನ್ನು ತುಂಬುವಂತ ಸಾಧ್ಯತೆ ಇದೆ. ಹೊಡೆಯಬಲ್ಲಂತ ಸಾಮರ್ಥ್ಯ ರಂಜಿತ್ ನನಗಿದೆ. 9 ಚೆಂಡುಗಳ ಮುಂದೆ 18 ಓಟಗಳು ಬೇಕಾಗಿದೆ. 2 ಚೆಂಡುಗಳ ಮುಂದೆ 2 ವಿಕೆಟ್ ಅನ್ನು ಪಡೆದುಕೊಂಡಾಗಿದೆ. ಲಿಕೇಶ್ ಇಲ್ಲಿ ದಿಟ್ಟತನಕ್ಕೆ ಉತ್ತರಗಳು ನೀಡ್ತಾ ಇದ್ದಾನೆ. ಕಟ್ಟಿ ಹಾಕುವಂತ ಪ್ರಯತ್ನಗಳು ಇಲ್ಲಿ ಕಾಣ ಸಿಗ್ತಾ ಇದೆ. ರಂಜಿತ್ ಈ ಬಾರಿ ಮತ್ತೆ ಇಲ್ಲಿ ಮನಮೋಹಕ ಶೈಲಿಯಾದಂತ ದಾಳಿಗಾರಿಕೆ. ಕಳೆದ ಓವರ್ನಲ್ಲಿ ಕೂಡ ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡೆದುಕೊಂಡಿದ್ದ. ಇಲ್ಲಿ ಈಗ 6ನೇ ಓವರ್ನಲ್ಲಿ ಲಿಕೇಶ್ ಕೂಡ ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡೆದುಕೊಳ್ತಾ ಇದ್ದಾನೆ. ಖಂಡಿತ ಟಿಪ್ ಕ್ಯಾಚ್ ಔಟ್. ಈ ಬಾರಿ 3ನೇ ಉದ್ದಾರಿ ಬೋಲ್ಡ್ ಔಟ್ನ ರೂಪದಲ್ಲಿ ನೆಲಪಾಲಾಗ್ತಾ ಇದೆ. ನೋಡುವಂತ ಪ್ರೇಕ್ಷಕರಿಗೆ ಇಲ್ಲಿ ಬಹಳಷ್ಟು ಅದ್ಭುತ ರೀತಿಯಾದಂತಹ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ನೂತನ ದಾಂಡುಗಾರನಾಗಿ ರಂಜಿತ್ ರವರ ಸ್ಥಾನವನ್ನು ತುಂಬಲು ಚೇತನ್ ರವರ ಆಗಮನವಾಗಿದೆ. 41ಗೆ ತನ್ನ 8ನೇ ಉದ್ದರಿಯನ್ನು ಕಳೆದುಕೊಂಡಿದೆ. ಇಲ್ಲಿ 2 ಉದ್ದರಿಯನ್ನು ಕೈಯಲ್ಲಿಟ್ಟುಕೊಂಡು 5ನೇ ಆಟಗಾರ ಶೂನ್ಯದೊಂದಿಗೆ ವಾಪಸಾತಿಯನ್ನು ಮಾಡಿದೆ. ಇನ್ನು ಬಾಕಿ ಇರತಕ್ಕಂಥ 8 ಚೆಂಡುಗಳ ಮುಂದೆ 18 ಓಟಗಳ ಅವಶ್ಯಕತೆ ಇದೆ. ಚೇತನ್ ಇಲ್ಲಿ ಭರವಸೆಯ ದಾಂಡುಗಾರ, ಕಪ್ತಾನನ ಕೊಟ್ಟಂತ ಜವಾಬ್ದಾರಿಯನ್ನು ಇಲ್ಲಿ ನಿಭಾಯಿಸ್ತಾನೋ. 8 ಚೆಂಡು ಇದೆ, 18 ಓಟಗಳು ಬೇಕಾಗಿದೆ. ಲಿಕೇಶ್ ಇಲ್ಲಿ ಅದ್ಭುತ ರೀತಿಯಾದಂತಹ ಚೆಂಡಿನೊಂದಿಗೆ ಮತ್ತೆ 5ನೇ ಬಾರಿಗೆ ಪಂಚಮ ಚೆಂಡು ರಿವರ್ಸ್ ಮಾಡುವಂತ ಪ್ರಯತ್ನಗಳು. ಚೆಂಡು ದಾಂಡುಗಳ ನಡುವೆ ಸಂಪರ್ಕವಿಲ್ಲ. ಡಾಟೆಡ್ ಡೆಲಿವರಿ, ಚುಕ್ಕಿ ಚೆಂಡು. ಲಿಕೇಶ್ ಇಲ್ಲಿ ಅತ್ಯುತ್ತಮವಾದ ಚೆಂಡಿನೊಂದಿಗೆ ಮತ್ತೆ ಚೆಂಡು ಚುಕ್ಕಿ ಆಗಿದೆ. ಕೊನೆಯ 1 ಚೆಂಡು ಬಾಕಿ ಇದೆ. 7 ಚೆಂಡುಗಳ ಮುಂದೆ 18 ಓಟಗಳು ಬೇಕಾಗಿದೆ. 3 ಸಿಕ್ಸರ್ ಬಾರಿಸಿದ್ದೇ ಆದಲ್ಲಿ ಪಂದ್ಯ ಕೂಡ ಜಯಿಸಬಹುದು. ಆದರೆ ಇಲ್ಲಿ ದಾಳಿಗಾರರು ಅದ್ಭುತ ರೀತಿಯಾದಂಥ ದಾಳಿಗಾರಿಕೆ. 7 ಚೆಂಡು 18 ಓಟಗಳು ಬೇಕಾಗಿದೆ. ಲಿಕೇಶ್ ಕೊನೆಯ ಬಾರಿಗೆ ಈ ಬಾರಿ ಬಲವಾದ ಹೊಡೆತಕ್ಕೆ ಪ್ರಯತ್ನಗಳು. ಚೇತನ್ ಇಸ್ ಡಿಪಾರ್ಟ್. ಯಾವುದೇ ರೀತಿಯ ದೊಡ್ಡ ಹೊಡೆತಗಳಿಗೆ ಅವಕಾಶಗಳು ಇಲ್ಲಿ ಬಿಟ್ಟು ಕೊಡ್ತಾ ಇಲ್ಲ ದಾಳಿಗಾರರು. 6ನೇ ಉದ್ದಾರಿ ಇಲ್ಲಿ ಡಕ್ಔಟ್ ನ ರೂಪದಲ್ಲಿ ವಾಪಸಾತಿಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಈಗ ಶ್ರೇಯಸ್ ರವರ ಆಗಮನವಾಗಿದೆ. ಯುವ ದಾಂಡಿಗ ಕೊನೆಯ 1 ವಿಕೆಟ್ ಅನ್ನು ಪಡೆದು ನಿಂತಿದೆ. ಇಲ್ಲಿ ಕಾದು ನೋಡೋಣ. 6 ಚೆಂಡುಗಳ ಮುಂದೆ 18 ಓಟಗಳ ಅವಶ್ಯಕತೆ ಇದೆ. ನಡೆದಿರತಕ್ಕಂಥ ಕ್ರೀಡಾಭಿಮಾನಿಗಳನ್ನು ಮನಸೋಲುವಂತ ಹೊಡೆತಗಳು ಅಜ್ಮಲ್ ಬ್ಯಾಟ್ ಮುಖೇನ ಬರುತ್ತದೋ ಎನ್ನುವಂತಂದು ವೀಕ್ಷಿಸಲಿಕ್ಕಿದ್ದಾರೆ. 6 ಚೆಂಡುಗಳ ಮುಂದೆ 18 ಓಟಗಳ ಅವಶ್ಯಕತೆ ಇದೆ. ಎಲ್ಲೋ ಒಂದು ಕಡೆ 12 ಚೆಂಡುಗಳ ಮುಂದೆ 19 ಬೇಕು ಎನ್ನುವಂತ ಸಂದರ್ಭವಿತ್ತು. ಇಲ್ಲಿ ಕೇವಲ 1 ಓಟಗಳನ್ನು ಬಿಟ್ಟು ಕೊಟ್ಟಿದೆ. ಇಲ್ಲಿ ಟೈಮ್ ಔಟ್ ಎನ್ನುವಂತ ನಿರ್ಣಯದೊಂದಿಗೆ ಓರ್ವ ಕ್ಷೇತ್ರಪಾಲಕ 40 ಗಜಗಳ ಒಳಭಾಗದಲ್ಲಿ ಕ್ಷೇತ್ರ ಪಾಲನೆ ಮಾಡುವಂತ ನಿಯಮವಿದೆ. ಲಿಕೇಶ್ 6ನೇ ಓವರ್ ಎಸೆದಂತ ಲಿಕೇಶ್ ಇಲ್ಲಿ 6 ಚೆಂಡುಗಳನ್ನು ಎಸೆದು 4 ಉದ್ದಾರಿಯನ್ನು ಪಡೆದುಕೊಂಡು ಕೇವಲ 1 ಓಟಗಳನ್ನು ಮಾತ್ರ ಬಿಟ್ಟು ಕೊಟ್ಟರು. ಇಲ್ಲಿ ಕಾದು ನೋಡೋಣ. ಅಜ್ಮಲ್ ಇಲ್ಲಿ 3 ಸಿಕ್ಸರ್ ಅನ್ನು ಬಾರಿಸುವನೆ. ತೋರ್ಪಡೋಸ್ ಖಾನ ತಂಡಕ್ಕೆ ಯಾವ ರೀತಿಯಾಗಿ ತನ್ನ ಎಲ್ಲ ಸಾಮರ್ಥ್ಯವನ್ನು ತನ್ನ ದಂಡಿಗೆ ಹಾಕಿದ್ದೆ ಆದಲ್ಲಿ 3 ಸಿಕ್ಸರ್ ಬರಬಹುದು. ಆದರೆ ಇಲ್ಲಿ ಮುಡಾರು ಅಚ್ಚೊಟ್ಟು ತಂಡ ತಾನೇಕೆ ಶ್ರೇಷ್ಠ ದಾಳಿಗಾರಿಕೆಯನ್ನು ನಡೆಸಿಕೊಡ್ತಾರೆ ಎನ್ನುವಂಥದ್ದು ಇಲ್ಲಿ ಸಾಕ್ಷಿ ಆಗ್ತಾ ಇದೆ. ತೋರ್ಪಡೋಸ್ ಖಾನ ತಂಡ ಮಾಡಿದಂಥ ತಪ್ಪು 22 ಎಕ್ಸ್ಟ್ರಾಸ್ ರೂಪದಲ್ಲಿ ಬಿಟ್ಟುಕೊಟ್ಟಂಥ ರಂದಾರಿಕೆಗಳು ಇಲ್ಲಿ ಈ ಕ್ಷಣದಲ್ಲಿ ಮುಳುವಾಗ್ತಾ ಇದೆ ತಂಡಕ್ಕೆ. ಖಂಡಿತ ಎಚ್ಚೆತ್ತುಕೊಂಡು ದಂಡನ್ನು ಬೀಸಬೇಕಾದಂಥ ಸಂದರ್ಭದಲ್ಲಿ ದಾಂಡಿಗಾರರು ಯಾವುದೇ ರೀತಿಯ ಯಶಸ್ವಿತ ದಾಂಡುಗಾರನೊಂದಿಗೆ ಕಾಣ ಸಿಗಲಿಲ್ಲ. ಡಕ್ಔಟ್ನೊಂದಿಗೆ ಎಲ್ಲ ಆಟಗಾರರು ಡಕ್ಔಟ್ ಅನ್ನು ಸೇರಿಕೊಂಡಾಗಿದೆ. ಇನ್ನು ಕೇವಲ 1 ವಿಕೆಟ್ ಅನ್ನು
ಹಿಡಿದುಕೊಂಡು ನಿಂತಿದೆ. ಇಲ್ಲಿ ಅಜ್ಮಾಲ್ ಇದ್ದಾನೆ. 6 ಚೆಂಡುಗಳ ಮುಂದೆ 18 ಓಟಗಳ ಅವಶ್ಯಕತೆ ಇದೆ. ಕೊನೆಯ ಓವರ್ ಎಸೆಯಲು ಮೂರ್ತಿ, ಕೃಷ್ಣಮೂರ್ತಿರವರ ಕೈಯಲ್ಲಿದೆ ಚೆಂಡು. ಮೂರ್ತಿರವರ ಕೈಯಲ್ಲಿದೆ ಚೆಂಡು. 6 ಚೆಂಡುಗಳ ಮುಂದೆ 18 ಓಟಗಳು ಬೇಕಾಗಿದೆ. ಅಜ್ಮಲ್ ಸ್ಟ್ರೈಕರ್ ವಿಭಾಗದಲ್ಲಿ ಈ ಬಾರಿ ಆಫ್ ಸೈಡ್ ನಿಂದ ಹೊರಗಿದ್ದ ಚೆಂಡು ಅಡ್ಡ ಚೆಂಡು, ವೈಡ್ ಬಾಲ್ ಇತರೆ ರೂಪದಲ್ಲಿ ಒಂದು ಸೇರ್ಪಡೆ. 6ರ ಮುಂದೆ 17 ಓಟಗಳ ಅವಶ್ಯಕತೆ ಇದೆ. ಅಜ್ಮಲ್ ಇಲ್ಲಿ ತನ್ನ ತಂಡಕ್ಕೆ ದೊಡ್ಡ ಹೊಡೆತಗಳನ್ನು ಬಾರಿಸುವನೇ. ಮೂರ್ತಿ ಇಲ್ಲಿ ಮತ್ತೊಮ್ಮೆ ಈ ಬಾರಿ ಬಲವಾಗಿ ದಂಡಿಸಿದ್ದು, ಗಾಳಿಯಲ್ಲಿದೆ ಚೆಂಡು. ಕ್ಷೇತ್ರ ಪಾಲಕ ಚೆಂಡಿಗಾಗಿ ಓಡೋಡಿ ಬರ್ತಾ ಇದ್ದಾನೆ. ಕ್ಷೇತ್ರ ಪಾಲಕರು ಇಲ್ಲಿ ಅವಳಿ ಓಟಗಳನ್ನು ಬಿಟ್ಟುಕೊಡ್ತಾ ಇದ್ದಾನೆ. ಜೋಡಿ ಓಟಗಳನ್ನು ಬಿಟ್ಟುಕೊಡ್ತಾ ಇದ್ದಾನೆ. ಇನ್ನು ಬಾಕಿ ಇದೆ 5 ಚೆಂಡುಗಳು ಬೇಕಾಗಿದೆ. 15 ಓಟಗಳು. 5 ಚೆಂಡುಗಳ ಮುಂದೆ 15 ಓಟಗಳು ಬೇಕು. ಅಜ್ಮಲ್ ಇಲ್ಲಿ ತನ್ನ ಸಾಮರ್ಥ್ಯದ ಹೊಡೆತಗಳನ್ನು ಹೊಡೆಯಬಲ್ಲನೆ. ಈ ಪಂದ್ಯಾಕೂಟವನ್ನು ಜಯಿಸುವವರು ಯಾರು? ಕ್ರೀಡಾಭಿಮಾನಗಳ ಮನಸೋಲುವವರು ಯಾರು? ಇಲ್ಲಿ 5 ಚೆಂಡುಗಳ ಮುಂದೆ 15 ಓಟಗಳು ಬೇಕಾಗಿದೆ. 2ನೇ ಬಾರಿಗೆ ಮೂರ್ತಿ. ಈ ಬಾರಿ ಅಂತೂ ಬಲವಾದ ಮನವಿ ಇತ್ತು. ಯಾವುದೇ ರೀತಿಯ ಪುರಸ್ಕಾರಗಳು ಲಭಿಸ್ತಾ ಇಲ್ಲ. ಟಿಪ್ ಕ್ಯಾಚಿಗಾಗಿ 3ನೇ ತೀರ್ಪುಗಾರರಿಗೆ ಮೊರೆ ಹೋಗ್ತಾ ಇದ್ದಾರೆ. ಕೊನೆಯ ಕ್ಷಣದಲ್ಲಿ ಕೈಯಲ್ಲಿ ಇಟ್ಟುಕೊಂಡಂತ ಪಂದ್ಯಕೂಟ ಕೈ ಬಿಡ್ತಾ ಇದ್ದಾರೆ ತೋರ್ಪಡೋಸ್ ಖಾನ ತಂಡ. ಆ ಒಂದು ಚೆಂಡಿಗೆ ಕ್ಯಾಚ್ ಇದೆಯೋ ಇಲ್ಲವೋ ಎನ್ನುವಂಥದ್ದು ಪರಿಶೀಲಿಸಲಿಕ್ಕಿದ್ದಾರೆ 3ನೇ ತೀರ್ಪುಗಾರರು. ನಾಟ್ ಔಟ್, ಯಾವುದೇ ಅಪಾಯವಿಲ್ಲ. ಚೆಂಡು ಚುಕ್ಕಿ ಆಗ್ತಾ ಇದೆ. 4 ಚೆಂಡುಗಳು ಬಾಕಿ ಇದೆ. 15 ಓಟಗಳ ಅವಶ್ಯಕತೆ ಇದೆ. ಮತ್ತೆ 2 ಸಿಕ್ಸರ್ ಬಾರಿಸಿದ್ದೆ ಆದಲ್ಲಿ ಪಂದ್ಯಕೂಟ ಮತ್ತೆ ರೋಚಕ ಸ್ಥಿತಿಗೆ ಧಾವಿಸಬಹುದು. ಇಲ್ಲಿ ಮೂರ್ತಿ ಬಹಳಷ್ಟು ಅದ್ಭುತ ರೀತಿಯಾದಂಥ ದಾಳಿಗಾರಿಕೆಯೊಂದಿಗೆ ಇಲ್ಲಿ ಮಿಂಚ್ತಾ ಇದ್ದಾನೆ. 4 ಚೆಂಡುಗಳ ಮುಂದೆ 15 ಓಟಗಳ ಅವಶ್ಯಕತೆ ಇದೆ. ಅಜ್ಮಲ್ ಸ್ಟ್ರೈಕರ್ ವಿಭಾಗದಲ್ಲಿದ್ದಾನೆ. 2 ಸಿಕ್ಸರ್ ಬಾರಿಸುವನೆ. ಕಾದು ನೋಡೋಣ. ಇಲ್ಲಿ ಮೂರ್ತಿ ಮತ್ತೊಮ್ಮೆ ಈ ಬಾರಿ ಆಫ್ ಸೈಡ್ ವಿಭಾಗದಲ್ಲಿ ಬಾರಿಸುವಂತ ಯತ್ನಗಳು ಕಾಣಸಿಗ್ತಾ ಇದೆ. ಕ್ಷೇತ್ರಪಾಲಕ ಎಡವಟ್ಟುಗಳು, 1 ಓಟಗಳಿದ್ದಲ್ಲಿ ಅವಳಿ ಓಟಗಳು. ಕ್ಷೇತ್ರಪಾಲಕರು ಇಲ್ಲಿ 2 ಓಟಗಳನ್ನು ಬಿಟ್ಟು ಕೊಡ್ತಾ ಇದ್ದಾರೆ. ಕ್ಷೇತ್ರಪಾಲಕರು ಆ ಒಂದು ಚೆಂಡನ್ನು ಪಡೆದಿದ್ದೆ ಆದಲ್ಲಿ ಚೆಂಡು ಚುಕ್ಕಿ ಆಗುವಂತ ಸಾಧ್ಯತೆ ಇತ್ತು. ಆದರೆ ಕ್ಷೇತ್ರಪಾಲಕರು ಮಾಡಿದಂಥ ತಪ್ಪುಗಳಿಗೆ ಇಲ್ಲಿ ಜೋಡಿ ಓಟಗಳನ್ನು ಬಿಟ್ಟುಕೊಟ್ರು. ಇನ್ನು 3 ಚೆಂಡುಗಳ ಮುಂದೆ 13 ಓಟಗಳ ಅವಶ್ಯಕತೆ ಇದೆ. 3 ಚೆಂಡು ಇದೆ, 13 ಓಟಗಳು ಬೇಕಾಗಿದೆ. ಅಜ್ಮಲ್ ಸ್ಟ್ರೈಕರ್ ವಿಭಾಗದಲ್ಲಿ 2 ಸಿಕ್ಸರ್ಗಳು ಬಂದಿದ್ದೆ ಆದಲ್ಲಿ ಪಂದ್ಯಕೂಟ ಜಯಿಸಬಹುದು. ಆದರೆ ಇಲ್ಲಿ ಮೂರ್ತಿ ಅದ್ಭುತ ರೀತಿಯಾದಂಥ ಪ್ರದರ್ಶನದೊಂದಿಗೆ ಚೆಂಡಂತೂ ಚಿಕ್ಕಿ ಆಗ್ತಾ ಇದೆ. ಎರಡು ಚೆಂಡು 13 ಓಟಗಳು ಬೇಕು. 2 ಚೆಂಡುಗಳ ಮುಂದೆ 2 ಸಿಕ್ಸರ್ನ ಅವಶ್ಯಕತೆ ಇದೆ. ಅಜ್ಮಾಲ್ ಕಾದು ನೋಡೋಣ. 2 ಚೆಂಡುಗಳ ಮುಂದೆ 2 ಸಿಕ್ಸರ್ನ ಅವಶ್ಯಕತೆ ಇದೆ. ಮುನ್ನುಗ್ಗಿ ಬಾರಿಸುವಂತ ಯತ್ನಗಳು. ಚೆಂಡು ಗಾಳಿಯಲ್ಲಿದೆ. ಇಲ್ಲಿ ಬಾರಕ್ಕೆ ಹೊರಭಾಗಡೆ ಸಿಕ್ಸರ್. ಕೊನೆಯ ಕ್ಷಣದಲ್ಲಿ ಸಿಕ್ಸರ್ ಬಾರಿಸಿದರೊಂದಿಗೆ
ಪಂದ್ಯಾಕೂಟ ಸಮಬಲಗೊಂಡಿದ್ದೇ ಆದಲ್ಲಿ ವಿಕೆಟ್ ಆಧಾರದ ಮೂಲಕ ವಿಜಯಶಾಲಿ ಎಂದು ಘೋಷಿಸಲಾಗುವುದು. ಮತ್ತೆ ಟೈಮ್ ಔಟ್ ಎನ್ನುವಂತಹ ಘೋಷಣೆಗಳು ಬಂದಿದೆ ಓರ್ವ ಕ್ಷೇತ್ರ ಪಾಲಕ ಅವರ ಭಾಗದಲ್ಲಿ. 1 ಚೆಂಡುಗಳ ಮುಂದೆ 7 ಓಟಗಳ ಅವಶ್ಯಕತೆ ಇದೆ. ಈಗಾಗಲೇ ಮೂಡಾರು ಅಚ್ಚೊಟ್ಟು ತಂಡ 6 ಉದ್ದರಿಯನ್ನು ಕಳೆದುಕೊಂಡಿದೆ. ತೋರ್ಪುಡೋಸ್ ಖಾನ ತಂಡ 9 ಉದ್ದರಿಯನ್ನು ಕಳೆದುಕೊಂಡಿದೆ. ಪಂದ್ಯಾಕೂಟ ಸಮಬಲಗೊಂಡಿದ್ದೇ ಆದಲ್ಲಿ ವಿಕೆಟ್ ಆಧಾರದ ಮೂಲಕ ವಿಜಯಶಾಲಿ ಎಂದು ಘೋಷಿಸಲಾಗುವುದು. ಟೈಮ್ ಔಟ್ ಎನ್ನುವಂತಹ ನಿರ್ಣಯಗಳು ಬಂದಿದೆ. ಇಲ್ಲಿ 1 ಚೆಂಡು ಇದೆ, 7 ಓಟಗಳು ಬೇಕಾಗಿದೆ. ಅಜ್ಮಲ್ ಇಲ್ಲಿ ಸಿಕ್ಸರ್ ಬಾರಿಸಿದ್ದೇ ಆದಲ್ಲಿ ಪಂದ್ಯಾಕೂಟ ಸಮಬಲಗೊಳ್ಳುವಂತಹ ಸಾಧ್ಯತೆ ಇದೆ. 1 ಚೆಂಡು 7 ಓಟಗಳು ಬೇಕು. ಅಜ್ಮಲ್ ಈ ಬಾರಿ ಮತ್ತೆ ಮುನ್ನುಗ್ಗಿ ಬಾರಿಸುವಂತ ಯತ್ನಗಳು ಇಲ್ಲಿ ಖಂಡಿತ ಈ ಒಂದು ಪಂದ್ಯಾಕೂಟವನ್ನು ಮುಡಾರು ಅಚ್ಚೊಟ್ಟು ತಂಡ ಜಯಿಸ್ತಾ ಇದೆ. ಅಭಿನಂದನೆಗಳು. ಖಂಡಿತವಾಗಿಯೂ ಭಗವಾಡ್ರವರೇ, ಈ ಪಂದ್ಯವನ್ನು ವೀಕ್ಷಿಸುವುದಾದರೆ ಭಾರತ್ ಜೋಡೋ ಟ್ರೋಫಿ 2026ರ ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಸಾಗಿ ಬಂತು. ಮುಡಾರು ಅಚ್ಚೊಟ್ಟು ವಿರುದ್ಧವಾಗಿ ಮಂಗಳೂರಿನ ಪ್ರತಿಷ್ಠಿತ ಆಟಗಾರರನ್ನು ಒಳಗೊಂಡಿರುವಂತಹ ತೋರ್ಪಡೋಸ್ ಖಾನ. ಈ ಪಂದ್ಯದಲ್ಲಿ ಕೊನೆಯ ಹಂತದವರೆಗೂ ಸಮಬಲದ ಹೋರಾಟವನ್ನು ಮಾಡಿ